व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयनमामाविर्भूयादनगमहिमा मानसे वागधीशः नमस्ते प्राणेश प्रणतविभुवाय मुनिमगाः नमः स्वामिन्नाम प्रियतम नमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुवाद्यमीशं वन्दे भुवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 148ನೆಯ ಪ್ರವಚನ. ಧರ್ಮರಾಜ ಮತ್ತೆ ವಿಶೇಷವಾದ ಧರ್ಮಗಳ ಚಿಂತನೆಯನ್ನು ಶ್ರೀಕೃಷ್ಣನಲ್ಲಿ ಕೇಳುತ್ತಾ ಇದ್ದಾನೆ. ಕೃಷ್ಣ ಭಕ್ತರ ಮೇಲಿನ ಅನುಗ್ರಹದಿಂದ ಹೇಳಬೇಕು ಅಂತಲೂ ಕೇಳುತ್ತಾನೆ. ಕೇಳುವಾಗ ವಿಶೇಷ ತೀರ್ಥಂ ಸರ್ವೇಷಾಂ ಅಶಕ್ತಾನಾಂ ಅನುಗ್ರಹಾತ್ ಭಕ್ತಾನಾಂ ತಾರಣಾರ್ಥಂತು ವಕ್ತುಮರಸಿ ಧರ್ಮತಃ. ಒಂದು ವಿಶೇಷವಾದ ಪ್ರಶ್ನೆ ಕೇಳಿದ ಧರ್ಮರಾಜ, ನನಗೆ ತೀರ್ಥದ ಬಗ್ಗೆ ಹೇಳಬೇಕು ಅಂತ. ತೀರ್ಥ ಅಂದ್ರೆ ಅದು ಶುದ್ಧಿಗೊಳಿಸುವಂಥದ್ದು ಎನ್ನುವ ಅರ್ಥದಲ್ಲಿ, ನಮ್ಮನ್ನು ದಾಟಿಸುವಂಥದ್ದು, ಪಾರು ಮಾಡುವಂಥದ್ದು, ತಾರಯತೀತಿ ತೀರ್ಥಂ ಅಂತ. ವಿಶೇಷವಾಗಿ ನಮ್ಮನ್ನು ಉದ್ಧಾರ ಮಾಡುವಂತೆ. ಹಾಗೆ ಇವತ್ತಿನ ನಾವು ತೀರ್ಥಕ್ಷೇತ್ರಗಳು ಅಂತ ಯೋಚನೆ ಮಾಡಿದರೆ ಅಲ್ಲಿನ ಸಂಚಾರ, ಅಲ್ಲಿನ ಸೇವೆ, ಅಲ್ಲಿನವರ ಒಡನಾಟ, ಅವರು ನೀಡತಕ್ಕಂತಹ ಉಪದೇಶ, ಪ್ರಸಾದ ಇವೆಲ್ಲವನ್ನ ಅನುಗ್ರಹಕ್ಕೆ, ಉದ್ಧಾರಕ್ಕೆ ಕಾರಣ ಆಗ್ತದಲ್ವ. ಹಾಗೆ ಧರ್ಮರಾಜ ಕೇಳುತ್ತಾನೆ, ನನಗೆ ವಿಶೇಷ ತೀರ್ಥಂ ಸರ್ವೇಶಾಂ, ಎಲ್ಲರಲ್ಲಿಯೂ ಹೆಚ್ಚಿನ ಯಾವುದು ತೀರ್ಥ ಎನ್ನುವುದರ ಬಗ್ಗೆ ನನಗೆ ಹೇಳಬೇಕು. ಬಹಳ ಕಷ್ಟವಾಗಿ ಮಾಡಿದ್ರೆ ಆಗುವುದಿಲ್ಲ. ಅದರಿಂದ ಅಶಕ್ತಾನಾಂ ಅಂತಾನೆ, ಸಾಮಾನ್ಯರಿಗೆ, ಕೈಲಾಗದವರಿಗೆ ಸುಲಭವಾಗಿ ತೀರ್ಥದ ಬೆನಿಫಿಟ್, ಅವರಿಗೆ ಲಾಭ ಬರಬೇಕು. ಅದಕ್ಕೋಸ್ಕರ ಅದು ಯಾರಿಗೆ? ಭಕ್ತಾನಾಂ ತಾರಣಾರ್ಥಂತು, ಅವರು ಇಲ್ಲಿಂದ ದಾಟಿಕೊಳ್ಬೇಕು, ಉದ್ಧಾರ ಆಗಬೇಕು ಅನ್ನುವ ನೆಲೆಯಲ್ಲಿ ಅನುಗ್ರಹಾತ್ ಧರ್ಮತಃ ವಕ್ತುಮರಸಿ, ನನಗೆ ಧರ್ಮದ ಚೌಕಟ್ಟಿನಲ್ಲಿ ನನಗೆ ಅದನ್ನು ನೀವು ಹೇಳಿಕೊಡಬೇಕು ಅಂತ, ತಿಳಿಸಿಕೊಡಬೇಕು ಅಂತ, ಅನುಗ್ರಹ ಮಾಡಬೇಕು ಅಂತ ಕೃಷ್ಣ ಅಲ್ಲಿ ಕೇಳುತ್ತಾರೆ. ಆಗ ಅನೇಕ ಬಗೆಯ ತೀರ್ಥಗಳ ಬಗ್ಗೆ ಕೃಷ್ಣ ಮಾತಾಡ್ತಾನೆ. ಮುಖ್ಯವಾಗಿ ಪಾವನಂ ಸರ್ವತೀರ್ಥಾನಾಂ ಸತ್ಯಂ ಗಾಯಂತಿ ಸಾಮಗಾಹ. ವೇದಬಲ್ಲವರು ವೇದದ ನೆಲೆಯಲ್ಲಿ ಸಂಗತಿಯನ್ನು ಹೇಳ ಹೊರಟವರು ಮುಖ್ಯವಾಗಿ ಸತ್ಯವನ್ನೇ ಕೊಂಡಾಡ್ತಾರಲ್ಲ. ಎಲ್ಲ ತೀರ್ಥಗಳಲ್ಲಿ ವಿಶೇಷವಾದ ತೀರ್ಥ ಯಾವುದು ಕೇಳಿದರೆ ಸತ್ಯ ತೀರ್ಥ. ಅದು ನಮ್ಮನ್ನು ಶುದ್ಧಗೊಳಿಸುವುದು ಹೌದು, ಉದ್ಧಾರ ಮಾಡುವುದು ಹೌದು. ಆದ್ರಿಂದ ಸತ್ಯ ಅಂದ್ರೆ ಏನು? ಮತ್ತೆ ಸುಮಾರು ಬಗೆಯಲ್ಲಿ ಸತ್ಯ ಶಬ್ದಕ್ಕೆ ಅರ್ಥ ಎಲ್ಲ ಹೇಳ್ತಿರಲ್ಲ. ಕೃಷ್ಣನೇ ಹೇಳ್ತಾನೆ, ಸತ್ಯಸ್ಯ ವಚನಂ ತೀರ್ಥಂ ಅಂತ. ಸತ್ಯವಾದ ಮಾತನ್ನು ಆಡುವಂಥದ್ದೇ, ಮಾತಿನಲ್ಲಿನ ಸತ್ಯತೆಯೇ ಒಂದು ತೀರ್ಥದ ಚಿಂತನೆ ಅಂತ. ಹಾಗಾಗಿ ಅದು ಯತ್ ಸತಾಮಿತಮತ್ಯಂತಂ ತತ್ ಸತ್ಯಮಿತಿ ಗೀಯತೆ ಅಂತ ಉದ್ದೇಶದಲ್ಲಿ ಸಜ್ಜನರ ಉದ್ಧಾರ ಇರಬೇಕು. ಮುಖ ಮಾತಿನಲ್ಲಿ ಸತ್ಯ ಬರುವುದಾದ್ರೂ ಉದ್ದೇಶ ಅದು ಉದ್ಧಾರದ, ಸಜ್ಜನೋದ್ಧಾರದ ಲಕ್ಷಣದಲ್ಲಿ ಇರಬೇಕು. ಹಾಗಾಗಿ ಅತ್ಯಂತ ದೊಡ್ಡ ಶ್ರೇಯಸ್ಕರವಾದದ್ದು ಅಂದ್ರೆ ಬದುಕಿನಲ್ಲಿ ಉಣುತ್ತಾನಲ್ಲ, ಅವನು ತಿಂತಾನಲ್ಲ ಬದುಕಿಗಾಗಿ. ಹಾಗಾಗಿ ಆ ತಿನ್ನುವ ನಾಲಿಗೆಯಲ್ಲಿ ಆತ ಸುಳ್ಳಾಡಬಾರದು. ಸಜ್ಜನರಿಗೆ ತೊಂದರೆಯಾಗುವಂತಹ ಮಾತುಗಳು ಬರದಂತಿರಬೇಕು. ಈ ರೀತಿಯಾಗಿ ಜೀವನದಲ್ಲಿ ಯಾರು ತನ್ನ ವ್ರತವನ್ನು, ಸತ್ಯವ್ರತವನ್ನು ಕೈಗೊಳ್ಳುತ್ತಾನೆ, ಅವನೇ ಅತಿಶಯಿತವಾದಂತಹ ತೀರ್ಥವನ್ನು ಪಡೆದಂತೆ ಇಲ್ಲಿಂದ ಉದ್ಧಾರ ಆಗ್ಲಿಕ್ಕೆ ಅದು ಒಂದು ಸಾಕಾಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಅದರ ಜೊತೆಯಲ್ಲಿ ಅನೇಕ ಇದೆಲ್ಲ ಕೈಲಾಗದವರು ಪಡೆಯತಕ್ಕಂತಹ ಪುಣ್ಯ ಸಂಪಾದನೆ ಸುಲಭವಾಗಿ,
ಅದರೊಟ್ಟಿಗೆ ಅನೇಕ ಗುಣವಂತಿಕೆಗಳ ಲಕ್ಷಣಗಳನ್ನು ಚಿಂತನೆಗಳನ್ನು ಕೊಡುತ್ತಾ ಅದು ತೀರ್ಥ ಅಂತ ಕೃಷ್ಣ ಹೇಳುತ್ತಾನೆ. ಇನ್ನೊಮ್ಮೆ ಹೇಳಿಕೊಂಡಿದ್ದ, ಆದರೆ ಇಲ್ಲಿ ಮತ್ತೆ ಕೇಳಿದ್ದಕ್ಕೋಸ್ಕರ ಧರ್ಮರಾಜನಿಗೆ ಇನ್ನೊಮ್ಮೆ ಅದನ್ನು ತಿಳಿಸ್ತಾನೆ. ಹೀಗಾಗಿ ಕೌರವರು ಸಾಯುವ ಮೂಲಕ, ಅವರಿಗೆ ಸಹಾಯವನ್ನು ಭೀಷ್ಮಾದಿಗಳು ಕೊಡುವ ಮೂಲಕ ಸುಳ್ಳನ್ನು ಅವರು ಉಪಯೋಗಿಸಿಕೊಂಡ್ರು. ದ್ಯೂತವೇ ಒಂದು ಕಪಟ, ಸುಳ್ಳಿನ ಕಂತೆ. ಅದರಲ್ಲಿಯೂ ಬಣಕ್ಕಿಟ್ಟ ಬಳಿಕ ಅದನ್ನು ಬಣದಂತೆ ನಡೆಸಿಕೊಂಡ ಬಳಿಕ ಹಿಂತಿರುಗಿಸಬೇಕಾದ ನ್ಯಾಯ ಆಗಿತ್ತು. 12 ವರ್ಷದ ವನವಾಸ, 1 ವರ್ಷ ಅಜ್ಞಾತವಾಸದ ಬಳಿಕ ಧರ್ಮರಾಜನ ಊರನ್ನು ಅವನಿಗೆ ಹಿಂದಕ್ಕೆ ಕೊಡಬೇಕಿತ್ತು ರಾಜ್ಯದ ಆಡಳಿತಕ್ಕೆ. ಕೊಡ್ಲಿಲ್ಲ ಆದ್ರೂ ಅವರೊಂದು ತೊಂದರೆ ಬೇಡ ಅಂತೇಳಿ ಬಹಳ ಸಣ್ಣ ಮಟ್ಟಿನ ಬೇಡಿಕೆಯನ್ನಾದರೂ ಇಟ್ಟಿದ್ರು ಕೃಷ್ಣನ ಮಾಧ್ಯಮದಲ್ಲಿ. ಇದರಿಂದ ಅತ್ಯಂತ ಅಸತ್ಯವನ್ನು, ಅನರ್ಥವನ್ನು, ಸುಳ್ಳನ್ನು ಮೆರೆಯಿಸಿದವರು ಭೀಷ್ಮಪಾಳ್ಯದವರು ಅಂತ ಅರ್ಥ ಆಯಿತು. ಅದರಿಂದ ಧರ್ಮರಾಜ ಮತ್ತೆ ಮತ್ತೆ ಕೃಷ್ಣನಲ್ಲಿ ಒಕ್ಕರಿಸಿ ಪರಂಬರಿಸಿ ಕೇಳುತ್ತಾನೆ, ಬಹಳ ಅದ್ದೂರಿಯಾದಂತಹ ತೀರ್ಥ ಯಾವುದು ಅಂತ ಹೇಳುವಾಗ ಸತ್ಯದ ಸೊಲ್ಲೆ ಮುಖ್ಯವಾದಂತಹ ನಡೆ ಅನ್ನೋದಾಗಿ ಕೃಷ್ಣ ಹೇಳುತ್ತಾ, ಯಾಕೆಂದ್ರೆ ಮುಂದಿನ ತೀರ್ಥಗಳಲ್ಲಿ ಕೆಲವು ಮಾತುಗಳು ಬರ್ತವೆ. ಕೂಡಲೇ ಹೇಳ್ತಾರೆ ಅಹಿಂಸಾ ತೀರ್ಥ ಮುಚ್ಚತೆ ಅಂತ. ಇದರಿಂದ ಧರ್ಮರಾಜ ಗಾಬರಿ ಆಗ್ಲಿಕ್ಕಿಲ್ಲ, ನಾನು ಹಿಂಸೆ ಮಾಡಿದೆ ಅಲ್ವಾ ಅಂತ. ಆದ್ರೆ ಸತ್ಯವನ್ನು ಬದುಕಿಸ್ಲಿಕ್ಕೋಸ್ಕರ ಹಿಂಸೆ ಆಗತ್ತು. ಮತ್ತೆ ಕೇಳದೆ ಹೇಳದೆ ಅಲ್ಲ. ಅದರಲ್ಲಿ ಭೀಷ್ಮನೇ ಹೇಳಿಕೊಂಡ, ಮದಂತ ಯುದ್ಧ, ನಾನು ಹೋದ್ರೆ ಅಲ್ಲ, ಬಿದ್ದೆ ಅಲ್ಲ, ಇಲ್ಲಿಗೆ ಯುದ್ಧ ನಿಲ್ಲಲಿ, ನೀವು ಒಟ್ಟಿಗೆ ಇರ್ರಿ, ಅವರಿಗೆ ಹೇಳಿದ್ದಷ್ಟು ಕೊಟ್ಟುಕೊಳ್ಳಿ, ಬಹಳ ಕಮ್ಮಿಯ ಭೂಮಿಯ ದಾನದಿಂದ ಇಲ್ಲ ಸುಚ್ಯಗ್ರಮಪಿ ಅಂತ ದುರ್ಯೋಧನ ಹೇಳಿ ಮುಂದುವರಿದ. ಪ್ರತಿ ಕೊನೆಯ ಕ್ಷಣದವರೆಗೂ ಭರವಸೆಯಲ್ಲಿ ಮುಂದುವರಿದ. ಹಾಗಾಗಿ ಸತ್ಯ ಶ್ರೇಷ್ಠವಾದಂತಹ ತೀರ್ಥ, ಅಹಿಂಸೆಯೂ ತೀರ್ಥವೇ. ಹಿಂಸೆ ಆಗಬಾರದು. ಯಾರಿಗೆ? ಒಳ್ಳೆಯವರಿಗೆ, ಒಳ್ಳೆಯ ಉದ್ದೇಶವುಳ್ಳವರಿಗೆ. ಅದನ್ನೇ ಕೃಷ್ಣ ಮೊದಲಿಗೆ ತನ್ನ ಧರ್ಮ ವ್ಯಾಖ್ಯೆಯನ್ನು ಹೇಳುವ ಮೂಲಕ ಅರ್ಜುನನಲ್ಲಿ ಯುದ್ಧವನ್ನು ನಡೆಸುವ ಮೂಲಕ, ಆಚಾರ್ಯ ಮಧ್ವರು ಗೀತೆಗೆ ಭಾಷ್ಯ ಬರೆದಾಗ ಇಡೀ ಫಂಡಮೆಂಟಲ್ ವಾಸ್ತವವಾದಂತ ಸಂಗತಿ, ಇಡೀ ಸಂದೇಶ ಗೀತೆಯಲ್ಲಿ ಏನಾಯಿತು? ಸ್ವಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ತನಗೆ ಹೇಳಿಸಿದ ಕೆಲಸದಿಂದ ದೇವರನ್ನು ಮೆಚ್ಚಿಸುವುದೇ ಮುಖ್ಯವಾದ ಧರ್ಮ. ತದ್ವಿರುದ್ಧ ಸರ್ವಪ್ಯಧರ್ಮ. ದೇವರಿಗೆ ವಿರೋಧವಾಗಿ ನಡ್ಕೊಳ್ಳುತ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ಅಧರ್ಮ ಆಗ್ತದೆ. ಅದನ್ನು ಬಾಯಲ್ಲಿ ಹೇಳಿಕೊಂಡಿದ್ದಾರೆ ಭೀಷ್ಮಾದಿಗಳು. ಎಲ್ಲ ಇದ್ದ ಸಭೆ ದ್ಯೂತದಲ್ಲಿ ಎಲ್ಲರಿಗೂ ಗೊತ್ತಿದೆ, ಯಾರು ಕೊಡಿಸಲಿಲ್ಲ ಹಿಂದಕ್ಕೆ. ಹಾಗಾಗಿ ಅಹಿಂಸೆಯ ತೀರ್ಥವನ್ನು ಉಳಿಸಬೇಕಿತ್ತು, ಆದರೆ ಆಗಲಿಲ್ಲ. ಕಮ್ಮಿ ಮಟ್ಟಿನ ಹಿಂಸೆ ಆಯಿತು. ಆದ್ರೂ ಅದಕ್ಕೋಸ್ಕರ ತುಂಬಾ ಜನ ಸೇರಿದ್ರಿಂದ ಅವರೆಲ್ಲ ಕಳ್ಕೊಳ್ಬೇಕಾಯಿತು ಜೀವನವನ್ನು. ಅಂದ್ರೆ ಕೃಷ್ಣ ಬಹಳ ಚಂದವಾಗಿ ಎಲ್ಲಕ್ಕಿಂತ ಮಿಗಿಲಾದ ತೀರ್ಥ ಸತ್ಯ ತೀರ್ಥ, ಅದನ್ನು ಬದುಕಿಸ್ಲಿಕ್ಕೋಸ್ಕರ ಉಳಿದ ತೀರ್ಥಗಳಿರುತ್ತೆ. ಅದರಿಂದ ಅಹಿಂಸಾ ತೀರ್ಥ ಮುಚ್ಚತೆ, ತಪಃ ತೀರ್ಥಂ, ದಯಾ ತೀರ್ಥಂ, ಶೀಲಂ ತೀರ್ಥಂ ಯುಧಿಷ್ಠಿರ. ತಪಸ್ಸು, ದಯೆ, ಶೀಲ. ಶೀಲ ಅಂದ್ರೆ ವೃತ್ತ, ಚರಿತೆ, ಶುದ್ಧವಾದ ನಡೆ, ಕಳುಷಿತಗೊಳ್ಳದೇ ಇರುವ ಆಚಾರಗಳು, ನಿಷ್ಠೆ. ಅದರೊಟ್ಟಿಗೆ ಸರ್ವಭೂತ ದಯೆ, ಎಲ್ಲರ ಮೇಲೂ ಅನುಕಂಪೆ. ಏನಾದರೂ ಕಷ್ಟದಲ್ಲಿದ್ದಾಗ ಅಯ್ಯೋ ಅವರಿಗೆ ಕಷ್ಟ ಆಗ್ತಾ ಇದೆ ಅನ್ನತಕ್ಕಂಥ ಫೀಲಿಂಗ್ ಇದ್ದರೆ ಏನಾದರೂ ಸಹಾಯ ಮಾಡತಕ್ಕಂತಹ ವಿಶೇಷವಾದ ಒಲುಮೆ, ಅದಕ್ಕೆ ತೊಡಗಿಸಿಕೊಳ್ಳುವಿಕೆ ಮತ್ತೆ ಹೋಗಿ ಆಗುವುದಾದರೆ ಯಾರಿಗೆ? ಅವನು ಯೋಗ್ಯನಾಗಿ ಒಳ್ಳೆಯವನಾದ್ರೆ ಮಾತ್ರ. ಈಗ ಹೊಂಡಕ್ಕೆ ಬಿದ್ದಿದೆ ಅಂತ ಹುಲಿ, ನಾವು ಎತ್ತಲು ಸಹಾಯ ಮಾಡಿದ್ರೆ ಅದು 3-4 ದಿನವಾಗಿ ಇದ್ರೆ ಹೊಂಡಕ್ಕೆ ಬಿದ್ದು ನಮಗೇನು ಗೊತ್ತು? ಅದು ಹೇಳುತ್ತದೇನು? ನಮ್ಗೆ ಗೊತ್ತಾಗುತ್ತದೇನು? ಮೇಲೆ ಬಂದದ್ದೇ ಗಬಕ್ಕನೆ ನಮ್ಮನ್ನೇ ಘಾಸಿಗೊಳಿಸಿ ನಮ್ಮ ಮೇಲೆ ಹಾರಿ ಅದನ್ನು ನಮ್ಮ ತಿನ್ನಬಹುದು. ದ್ವೇಷದಿಂದ ಅಲ್ಲ ಮಾಡಿತ್ತು. ಬದುಕುವ ಹಂಬಲ ಅದಕ್ಕೆ. 3-4 ದಿನದಿಂದ ಹಸಿವೆಯಲ್ಲಿ ಕಂಗಾಲಾಗಿದೆ. ಸದ್ಯಕ್ಕೆ ಪಕ್ಕದಲ್ಲೇ ಇರುವವನನ್ನು ಮುಗಿಸದೆ ಮತ್ತೆ ಅದಕ್ಕೇನು ತರ್ಕ ಎಲ್ಲ ಗೊತ್ತಿಲ್ಲ. ಇವನನ್ನು ಬಿಟ್ಟರೆ ಇನ್ಯಾರಾದ್ರೂ ಸಿಗ್ತಾರೆ? ಮುಂದೊಂದು ಹೆಜ್ಜೆ ಇಡ್ಲಿಕ್ಕೂ ಅದಕ್ಕೆ ತಾಕತ್ತು ಬೇಕಲ್ಲ.
ಸಹಜವಾಗಿ ಆರಿದು ಕಚ್ಚಿತು ತಿಂತಿತ್ತು. ಅದರಿಂದ ದಯೆ ಎನ್ನುವುದಕ್ಕೆ ಪ್ರಾಣಿ ದಯೆ ಅಂತ ನಾನೇನು ಶಬ್ದ ಹೇಳಿದೆ. ಎಲ್ಲ ಪ್ರಾಣಿಗಳ ಮೇಲೆ ಅವನಿಗೆ ಅನುಕಂಪೆ ಬೇಕು ಒಂದು ಸತ್ಯ, ಕ್ರೂರಿ ಆಗಬಾರದು ಅನ್ನೋ ನೆಲೆಯಲ್ಲಿ ಅವ. ಹಾಗಾಗಿ ಅವುಗಳ ಹಾವು ಬಲೆಯಲ್ಲಿ ಸಿಕ್ಕಾಕೊಂಡಿದೆ, ಹೋಗಿ ಬಿಡಿಸ್ತೇನೆ ಅಂತೇಳಿ ಕೈ ಹಾಕಿದ್ರೆ ಅದು ಕಚ್ಚಿದ್ರೆ ಕಚ್ಚುತ್ತೆ. ಬೇಕಾದಷ್ಟು ಹಾವುಗಳನ್ನು ಬದುಕಿಸಿದ, ಹೀಗೆ ಕಷ್ಟದಲ್ಲಿದ್ದದ್ದನ್ನು ಬಿಡಿಸಿಕೊಟ್ಟ ಮಾಮೂಲಿ ಹಾವಿನ ಜೊತೆಯಲ್ಲಿ ಇರುವವನನ್ನೇ ಹಾವೊಮ್ಮೆ ಕಚ್ಚಿದೆ. ಅಂದ್ರೆ ಯಾವುದು ಬೇರೆ ನೂರಾರು ಹಾವುಗಳನ್ನೀಗ ಬಲೆಯಿಂದ ಸಿಕ್ಕಿನಿಂದ ಆಪತ್ತಿನಿಂದ ಎಲ್ಲ ಪಾರು ಮಾಡಿದವ, ಅಭ್ಯಾಸವುಳ್ಳವ ಒಂದು ಹಾವಿನ ಕೈಯಲ್ಲಿ ಹೀಗೆ ರಕ್ಷಣೆ ಹೋದಾಗ ಕಚ್ಚಿ ವಿಷ ಪಡೆದು ಸತ್ತವ. ಅದನ್ನ ದಯೆ ಬೇಕು ಅಂದ ತಕ್ಷಣ ಸರ್ವ ಪ್ರಾಣಿಗಳ ಮೇಲೆ ನಾವಾಗಿ ಅವುಗಳ ಮೇಲೆ ಹಾರಿಕೊಳ್ಳದೆ, ಸಂಕಟ ಪಡಿಸದೆ ಆದಷ್ಟು ಅವುಗಳ ಮೇಲಿನ, ಯಾಕೆಂದ್ರೆ ಅವುಗಳು ಅಸಹಾಯಕಗಳಲ್ವ. ಅವುಗಳು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಮಾತ್ರ ಅಲ್ಲ, ಮನುಷ್ಯನು ಹಾಗೆ ಎಲ್ಲರ ಮೇಲೆ ಸರ್ವಭೂತದಯ. ಭಾವಪುಷ್ಪಗಳಲ್ಲಿ ಅಷ್ಟಪುಷ್ಪಗಳಲ್ಲಿ ಇದನ್ನು ಕರೀಲಿಲ್ವಾ? ವೇದವ್ಯಾಸ ತೋರಿಸಿಕೊಟ್ಟಿಲ್ವ? ಅದನ್ನು ಇನ್ನೊಂದು ಕೊಟ್ಟಿದ್ದಾರೆ, ಪುಷ್ಪ ತಪ ಪುಷ್ಪಂ ಅಂತ, ಅಹಿಂಸಾ ಪುಷ್ಪಂ ಅದನ್ನು ಹೇಳಿದ್ದಾರೆ. ಪ್ರಥಮಂ ಪುಷ್ಪಂ, ಸತ್ಯವನ್ನು ಪುಷ್ಪ ಅಂತ ಹೇಳ್ತಾರೆ ಅವರು. ಹಾಗಾಗಿ ಈ ಪುಷ್ಪಾರ್ಚನೆ ದೇವರಿಗೆ ಇಷ್ಟ. ದೇವರಿಗೆ ಯಾವ ಹೂ ಹಾಕ್ಬೇಕು ಹೇಳಿದ್ರೆ, ಬದುಕಿನಲ್ಲಿ ಸತ್ಯ, ಧರ್ಮ, ನ್ಯಾಯ, ನಿರ್ವಂಚನೆ, ಪ್ರಾಮಾಣಿಕತೆ, ದಯೆ, ತಪಸ್ಸು. ತಪಸ್ಸು ಅಂದ್ರೆ 3 ರೀತಿಯ ತಪಸ್ಸು ಉಂಟು. ಶಾರೀರಿಕವಾದ ತಪಸ್ಸು, ದೊಡ್ಡವರನ್ನು, ದೊಡ್ಡ ಸೊತ್ತುಗಳನ್ನು, ದೊಡ್ಡ ವಿಷಯಗಳನ್ನು ಗಮನಿಸಿದಾಗ, ನೋಡಿದಾಗ, ಪಡೆದಾಗ ಅವುಗಳಿಗೆ ಮಣಿಯುವ, ಅವುಗಳನ್ನು ಆರೈಕೆ ವಿಶೇಷವಾಗಿ ನಡೆಸುವ, ಆರಾಧನೆ ಮಾಡತಕ್ಕ ಮೊನೋಪೋಲಿ, ಇದು ತಪಸ್ಸು. ಸಹಜವಾಗಿ ಶಾರೀರಿಕವಾಗಿಯೂ, ಮಾತಿನಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲಿ ಮಾತ್ರ ಅಲ್ಲ, ಶಾರೀರಿಕವಾಗಿಯೂ ಮನಸಾರೆಯೂ ಮೆಚ್ಚುವಂಥದ್ದು. ಆದಷ್ಟು ಇನ್ನೊಬ್ಬರಿಗೆ ಉಪದ್ರವ ಆಗದಂತಿರತಕ್ಕಂಥ ಮಾತು ಅಂದ್ರೆ ಮೌನ. ಮಾತಾಡಲೇಬೇಕು ಅಂತೇನು ನಿರ್ಬಂಧ ಇಲ್ಲ. ಹೀಗೆ ವ್ರತ ನಿಯಮಗಳ ಆಚರಣೆ, ಸಿಕ್ಕಾಪಟ್ಟೆ ಇದೆ ಅಂತ ತಿನ್ನುವುದು ಅಲ್ಲ, ತಿನ್ನಲಿದ್ದಾಗಲೂ ತಿನ್ನದಿರುವಿಕೆ, ಇದು ವ್ರತ. ಇದೆಲ್ಲ ತಪಸ್ಸಿನಲ್ಲಿ ಸೇರುತ್ತದೆ. ಆದ್ರಿಂದ ತಪಸ್ಸು ಎನ್ನುವುದೊಂದು ದೊಡ್ಡ ತೀರ್ಥ. ನಿರಂತರವಾಗಿ ದೇವರ ಎಚ್ಚರ, ಚಿಂತನೆ, ಅಧ್ಯಯನ, ಓದು, ಕೇಳುವುದು, ಇವೆಲ್ಲ ತಪಸ್ಸಿನ ಪರಿಕರಗಳು ಒಂದು ದೃಷ್ಟಿಯಿಂದ. ಇದೆಲ್ಲ ಯಾರಿಗಿಲ್ಲ ಅಂದ್ರೆ ಬಹಳ ವಿಚಿತ್ರವಾಗಿ ಹೇಳುತ್ತಾರೆ, ಕಷ್ಟ ಆಗುತ್ತೆ ಕೇಳುವಾಗ. ಮನುಷ್ಯ ಅರ್ಧ ವರ್ಷ ಕಳೆದಾಗ ಅವನು 3ನೇ ಕ್ಲಾಸಿಗೆ ಹೋಗ್ಬೇಕು. 3ನೇ ಕ್ಲಾಸ್ ಅಂದ್ರೆ 3ನೇ ಆಶ್ರಮ. ಅವನದ್ದು 2ನೇ ಹಂತ ಕಳೆದಾಗ, ಅರ್ಧಕ್ಕರ್ಧ ಜೀವನ ಕಳೆದಾಗ ಗಾರಸ್ಥ್ಯ ಮುಗಿಯಿತು ಅಂತ ಅರ್ಥ. ಆದ್ರಿಂದ ಅವನು ಕಾಡಾಡಿ ಆಗಬೇಕು, ವಾನಪ್ರಸ್ಥನಾಗಬೇಕು, ಎಲ್ಲಿ ಬೇಕಾದ್ರೆ ಇರಲಿ, ಅದು ವಿಷಯ ಅಲ್ಲ. ಆಗ ಅವನು ನಿಜವಾಗಿ 3ನೇ ಹಂತದಲ್ಲಿ, 3ನೇ ಹಂತ ಎನ್ನುವುದು ಮಧ್ಯ ದಾಟಿದ್ದರಿಂದ ಅವನ ಹೆಂಡತಿಯು ಮಧ್ಯ ದಾಟ್ತಾ ಇರ್ತಾಳೆ ಹತ್ತಿರದಲ್ಲಿ. ಹೆಂಡತಿ ಸಮೇತ ವನವಾಸ ಮಾಡುವುದು ಚಂದ ಅಂತೆ. ಚಂದ ಅಂತ ಅಲ್ಲ, ಆಗಬಹುದು ಅಂತೆ. ಬಿಟ್ಟು ಹೋಗ್ಲಿಕ್ಕೆ ಬರುತ್ತಂತೆ ಮಕ್ಕಳ ಮೇಲಿನ ಭಾರದಲ್ಲಿ. ಯಾವಾಗ ಅಂದ್ರೆ ಒಂದು ಅಳತೆ ಕೋಲು ಕೊಟ್ರು, ಮಕ್ಕಳಿಗೂ ಮಕ್ಕಳಾದಾಗ ಅಂತ, ಅಂದ್ರೆ ಅರ್ಧ ಆದಾಗ ಅಂತ ಹೇಳಿದ್ರು ವರ್ಷ, ಅರ್ಧ ಆದಾಗ ಇದು ಆಗಿರ್ತದೆ ಅಂತ. ಕಾಲಿನ ನಂತರದಲ್ಲಿ ಮದುವೆ ಆಗತ್ತೆ, ಅರ್ಧದ ಹೊತ್ತಿನಲ್ಲಿ ಮಗನಿಗೆ ಮಗುವಾಗತ್ತೆ, ಮಗಳಿಗೆ ಮಗುವಾಗತ್ತೆ, ಮಕ್ಕಳಿಗೆ ಮಕ್ಕಳಾಗ್ತದೆ, ಇವ ಅಜ್ಜ ಆಗ್ತಾನೆ. ಅರ್ಧ ಆಗುವಾಗ ಅಜ್ಜ ಆಗ್ತಾನೆ. ಅರ್ಥ ಆಗದಿದ್ರೆ 25ರಲ್ಲಿ ಮದುವೆ ಆಗುತ್ತೆ ಅಂತ ತಿಳ್ಕೊಳ್ಳಿ, 50ರಲ್ಲಿ ಮಕ್ಕಳಿಗೆ ಮದುವೆ ಆಗುತ್ತೆ, ಮಗುವಾಗುತ್ತೆ. ಇವನು 25ಕ್ಕೆ ಮದುವೆ ಆಗಿದೆ, ಇವನು 50 ಆಗುವಾಗ ಅವನ ಮಕ್ಕಳಿಗೆ ಮದುವೆ ಆಗದೆ ಇರುತ್ತೆ, ಅವುಗಳಿಗೂ ಆಗತ್ತೆ. ಅವುಗಳಿಗೂ ಪಾದ ಆಶ್ರಮ ಆಯ್ತಲ್ಲ. ಮಗು ಅಂದ ತಕ್ಷಣ ಹೋಗ್ಬೋದು, ಯಾಕೆ ಅವರಾದ್ರು ಈಗ ಆ ಮನೆಯಲ್ಲಿ ಮಗು ಉಂಟೇದು, ಇನ್ನು ಅವರಿಗೊಂದು 25 ಆದಾಗ ಇನ್ನೊಂದಾಗುತ್ತೆ ಮದುವೆ, ಮಗು. ಹೀಗೆ ಕಾಡಿಗೆ ಹೋಗುವವ ಕಾಡಿನಲ್ಲಿ ಕೂತು ಹೆಂಡತಿ ಇದ್ದಾಳೆ ಇರಬಹುದು,
ಅನುತಕ್ಷಣದಲ್ಲಿ ಮಗು ಆಗ್ಲಿಕ್ಕಿಲ್ಲ. ಮಗುವಾದ್ರೆ ಬಹಳ ಪಚೀತಿ ಅಂದ್ರೆ ಅವನು ವ್ರತ ನಿಯಮ ನಿಷ್ಠನಾಗಬೇಕು ಅಂತ ಅರ್ಥ. ಕಾಡಿಗೆ ಹೋದಾಗ ಅದನ್ನು ತ್ಯಾಗ ಮಾಡ್ತಾರೆ, ಅದಕ್ಕೆ ಅಧಿಕಾರ ಇಲ್ಲ ಆಗತ್ತೆ. ಹಾಗಾಗಿ ವಾನಪ್ರಸ್ಥಾನೇ ಗೃಹಸ್ಥನಾಗಬಾರದು, ಮಗುವನ್ನು ಪಡಿಬಾರದು. ಆದ್ರಿಂದ ಹೆಂಡತಿಯಲ್ಲಿ ಋತುಮತಿ ಆಗಬಹುದು, ಮಕ್ಕಳಾಗಬಹುದು, ಸಂಭವ ಇದೆ ಅಂತ ಹೇಳಬೇಕಾದ್ರೆ ಅವರು 50 ರಾಚಿಗೆ ಹೋಗ್ಬೇಕೆನ್ನುವುದು ಸತ್ಯ ಆಯ್ತು. ಮುಕ್ಕಾಲಾದ ನಂತರ ಕಾಡಿನಲ್ಲಿ ಒಂದು ಕಳಿಬೇಕು 25 ವರ್ಷ. ಆ ಬಳಿಕ ಸನ್ಯಾಸಿ ಆಗ್ಲಿಕ್ಕೆ, ಎಲ್ಲವನ್ನು ತೊರೆಯಲಿಕ್ಕೆ. ಹಾಗೆ ತೊರೆದವ ಆಗ ಅವನು ಮಾತಾಡ್ಲಿಕ್ಕೂ ಇಲ್ಲ, ಕಲೀಲಿಕ್ಕೂ ಇಲ್ಲ. ಕಲೀಲಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗಿ ಕಲೀಲಿಕ್ಕಿಲ್ಲ ಯಾರ ಹತ್ರವೋ. ಯಾಕೆ ಕಲೀಲಿಕ್ಕೆ ಹೋದ್ರೆ ಸಿಕ್ಕಿ ಬಿಡ್ತಾರ ಅವರು. ಆದ್ರಿಂದ ಕಲೀಲಿಕ್ಕಿಲ್ಲ, ಕೇಳಿದವರಿಗೆ ಹೇಳಲಿಕ್ಕಿಲ್ಲ, ಇವ ಯಾರಾದ್ರೂ ಕೇಳಲಿಕ್ಕಿಲ್ಲ. ನಾದ್ಯೇತವ್ಯಂ ನ ವಕ್ತವ್ಯಂ ನ ಶ್ರೋತವ್ಯಂ ಕದಾಚನ ಅಂತ ಇದು ಸನ್ಯಾಸ ಲಕ್ಷಣ. ಯಾಕೆಂದ್ರೆ ಹೇಳಿಕೊಟ್ರೆ ಅವ್ರ ಗುರುಗಳೇ ಎಂದು ಶುರು ಮಾಡ್ತಾರೆ, ಕೇಳಲಿಕ್ಕೆ ಹೋದ್ರೆ ಅವರು ಸೇವೆ ಕೊಡ್ತಾರೆ ಮಾಡಲಿಕ್ಕೆ. ಆದ್ರಿಂದ ಕಲೀಲಿಕ್ಕೆ ಹೋದ್ರೆ ಸಿಕ್ಕಿ ಬೀಳ್ತಾರೆ. ಅದನ್ನ 3ನೇ ಹಂತ ದಾಟ ನಂತರ ಸನ್ಯಾಸ ಅಂದ್ರೆ, ಹಿಂದಿನ ಕಾಲದಲ್ಲಿ ಸನ್ಯಾಸ ಅಂದ್ರೆ ಅದ್ದೂರಿಯಾದದ್ದು. ಪುರಾಣ ಕಾಲದ ಪುರಾಣ ಹೇಳಿದ ಶ್ರೌತವಾದ ಸನ್ಯಾಸ ಅಂದ್ರೆ ತುಂಬಾ ಖುಷಿ. ಒಂದು ಊರಿನಲ್ಲಿ ಒಂದು ದಿನಕ್ಕಿಂತ ಆಚೆ ಇರ್ಲಿಕ್ಕಿಲ್ಲ, ಅವ ಮರದಡಿಯಲ್ಲಿ ಇರ್ಲಿಕ್ಕೆ, ದೇವಾಲಯದಲ್ಲಿ ಇರ್ಲಿಕ್ಕೆ, ಒಂದು ಊಟ ಮಾಡ್ಲಿಕ್ಕೆ, 3 ಹೊತ್ತು ಸ್ನಾನ ಮಾಡ್ಲಿಕ್ಕೆ, ಕೊನೆಗೆ ಸಾಕುಕೊಂಡ್ರೆ ಆ ಊಟವನ್ನು ಬಿಡ್ಲಿಕ್ಕೆ, ಸಾಯವರೆಗೆ ಆಲಿಕ್ಕದಲ್ಲಿ ಹಾಗೆ ಸಾಯಲಿಕ್ಕೆ. ಈ 4 ಹಂತ ಇಯರ್ ಬೇಸಿಸ್ ಹಾಕಿಬಿಟ್ಟಿದ್ದಾರೆ. 25, 50, 75, 100 ಅನ್ನುವಂತೆ. ಹಾಗೆ ಹೇಳಲಿಲ್ಲ ಅವರು. ನಿಮ್ಮ ಲೈಫ್ ಏನು ಎನ್ನುವುದು ನಿಮ್ಮ ಆರೋಗ್ಯದಿಂದ ನಿಮಗೆ ಗೊತ್ತಾಗ್ತದೆ. ನೀವು ತಿನ್ನುವ, ತಿರುಗುವ, ತೇಗುವ, ಭಾಗ್ಯವನ್ನು ಭೋಗಿಸುವ ಗೌಜಿಯಲ್ಲಿ ಕೂತಿದ್ರೆ, ಭರಾಟೆಯಲ್ಲಿದ್ರೆ ನಿಮ್ಗೆ 60-70ರಲ್ಲಿ ಎಂಡ್ ಅಂತ ಅರ್ಥ. ಹಾಗಾದ್ರೆ ಬೈ 4 ಮಾಡಿ ಈಗಲೇ. ಈ 20ಕ್ಕೆ ಮದುವೆಯಾಗಿ 40ಕ್ಕೆ ಹೊರಡಿ 60ಕ್ಕೆ ವಾನಪ್ರಸ್ಥ ಕಳೆದು ಸನ್ಯಾಸವನ್ನು ಪಡೆದು ಮತ್ತೆ ತೆರಳಲಿ ಅಂತಾರೆ. ನೋಡಿ ಎಂತ ವಿಚಿತ್ರ. ಆದ್ರಿಂದ ತಪಸ್ಸು 75 ರಾಚಿಗೆ ಗ್ಯಾರಂಟಿ. 100 ಎನ್ನುವುದು ಗ್ಯಾರಂಟಿ ಮಾಡಿದಾಗ 75 ರಾಚಿಗೆ ತಪಸ್ಸು ಎನ್ನುವುದು ಗ್ಯಾರಂಟಿ. ತಪಸ್ಸು ಯಾವುದು ಅಂದ್ರೆ ಮೌನಂ, ಮಾತಿನ ತಪಸ್ಸು ಮೌನ, ದೇಹದ ತಪಸ್ಸು ಒಂದೆಡೆ ಸುಮ್ಮನೆ ಕೂತು ಧ್ಯಾನ. ಆ ಲೆಕ್ಕದಲ್ಲಿ ವಾಸ್ತವವಾಗಿ ಕೊನೆಗೆ ವಾಚಿಕವಾಗಿ ಮೌನ ಆಯ್ತಲ್ಲ, ಮಾನಸಿಕವಾಗಿ ದೇವರ ಚಿಂತನೆ. ಪ್ರವರಜೇತ್ ಹರಿಂ, ದೇವರೆಡೆಗೆ ಸಾಗಬೇಕು. ಸಾಗುವುದೆಲ್ಲಿಗೆ ಅಂದ್ರೆ ಊರೆಡೆಗೆ ಅಲ್ಲ. ಒಬ್ಬ ಕೊಟ್ಟ ಒಂದು ಸರ್ತಿ ಭಿಕ್ಷೆಯನ್ನು ಮಗದೊಮ್ಮೆ ಮತ್ತೊಂದು ದಿನ ಅವನಲ್ಲಿ ಕೇಳದಾಗಿರ್ಬೇಕಂದ್ರೆ, ಅಂದ್ರೆ ಹೋಗಿರ್ಬೇಕು ಅಲ್ಲಿಂದ. ಹೋಗ್ತಾ ಮತ್ತೆ ಬರ್ಲಿಕ್ಕಿಲ್ಲ, ಹೋಗಿ ಸಾಯುವುದು, ಸಾಯವರೇ ಹೋಗುದು. ಇದೊಂದು ಬಹಳ ಚಂದವಾದ ತಪಸ್ಸು ತೀರ್ಥ. ಇದು ಅಶಕ್ತರಿಗೆ, ಏನಿಲ್ಲದವರಿಗೆ ಭಗವಂತನ ಪಡೆಯುವ ಮಾರ್ಗ ಹೇಳಿಕೊಡ್ತಾನೆ. ತಪಸ್ತೀರ್ಥಂ ದಯಾತೀರ್ಥಂ ಶೀಲಂ ತೀರ್ಥಂ ಯುಧಿಷ್ಠಿರ ಅಲ್ಪ ಸಂತೋಷಣಂ ತೀರ್ಥಂ ನಾರೀ ತೀರ್ಥಂ ಪತಿವ್ರತ. ಮತ್ತೆ ಹೇಳ್ತಾನೆ, ಯಾರಿಗೆ ಕಡಿಮೆ ಇದೆ ಅಂತವರನ್ನು ಸಂತೋಷಗೊಳಿಸಬೇಕು. ಬುದ್ಧಿ ಕಡಿಮೆ ಇದ್ದವರಾಗಲಿ, ಜ್ಞಾನ ಕಡಿಮೆ ಇದ್ದವರಾಗಲಿ, ದುಡ್ಡು ಕಡಿಮೆ ಇದ್ದವರಾಗಲಿ, ವಯಸ್ಸು ಕಡಿಮೆಯವರಾಗಲಿ. ಅಂದ್ರೆ ಮಕ್ಕಳನ್ನು ನಾವು ಛೇಡಿಸಬಾರದು. ಯಾರ ಮಕ್ಕಳೇ ಅಲ್ಪ ಸಂತೋಷಣಂ ತೀರ್ಥಂ. ಯಾಕೆಂದ್ರೆ ಸಣ್ಣ ಮಕ್ಕಳಿಗೆ ಹೊತ್ತಿಗೊಂದು ತಲೆ ಗೊತ್ತಾಗಿರುವುದಿಲ್ಲ. ಹಾಗಾಗಿ ನಮಗೆ ಗೊತ್ತಿರ್ತದಲ್ಲ, ನಾವು ಅವುಗಳ ಮೇಲೆ ಹಾರಲಿಕ್ಕೆ ಹೋಗಬಾರ್ದು. ಯಾರ ಮಕ್ಕಳಾಗಲಿ, ಎಲ್ಲಿ ಆಗಲಿ. ದುರ್ಬಲರು ಅಂತಾರಲ್ಲ, ಅಲ್ಪರು ಅಂದ್ರೆ ಬಲದಲ್ಲಿ ಕಮ್ಮಿ ಇದ್ದವರು ಸಾರಿ. ಅವರು ನಮ್ಮ ಬಲಕ್ಕೆ ಬೆದರಿ ತಮ್ಮ ಬಲವನ್ನು ಪ್ರದರ್ಶನ ಮಾಡದೆ ಬಿದ್ದುಕೊಳ್ಳುತ್ತಾರೆ. ಅಂತವರ ಮೇಲೆ ಹರಿಹಾಯಬಾರದು. ನೋಡಿ, ಅರ್ಜುನ ಹೋರಾಟದಲ್ಲಿ ಬೇಕಾದಷ್ಟು ಶಸ್ತ್ರಗಳು, ಅಸ್ತ್ರಗಳು ಅವನ ಕೈಯಲ್ಲಿದ್ರು ಗೊತ್ತಿದ್ರು, ಮೆಲ್ಲ 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 ಹೋರಾಡೋದು, ಮೆಲ್ಲ ಸಾವಕಾಶ ಕೇಳಿಕೊಂಡು ಹೋಗ್ಲಿಕ್ಕೆ ಬಿಟ್ಟುಕೊಟ್ಟು ತಿಳಿಸಿ ಮತ್ತೆ ಹೇಳಿ ಸಾಯ್ತೀರಿಯಾ ಅಂತ ಹೇಳಿಯೇ ಸಾಯಿಸ್ತಿದ್ದು. ಆದ್ರೂ ದುಡ್ತಿರ್ಲಿಲ್ಲ. ಎಂತ ವಿಚಿತ್ರ ನೋಡಿ. ಹಾಗೆ ಹೇಳ್ತಾರೆ, ಅಲ್ಪ ತೀರ್ಥ ಯಾವುದು, ಪರಮ ಪವಿತ್ರವಾದದ್ದು ಯಾವುದು, ಸಂಗತಿ ಯಾವುದು, ಉದ್ಧಾರಕ ಲಕ್ಷಣ ಯಾವುದು ಅಂದ್ರೆ ನಮಗಿಂತ ಯಾರು ಕಡಿಮೆಯಲ್ಲಿದ್ದಾರೋ ಅವರನ್ನು ಆದಷ್ಟು ಸಂತೋಷಗೊಳಿಸಬೇಕು. ದುಡ್ಡಿನಲ್ಲಿ ಆದ್ರೆ ದುಡ್ಡಿನಲ್ಲಿ, ವಿದ್ಯೆಯಲ್ಲಿ ಆದ್ರೆ ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ ಆದ್ರೆ ಬುದ್ಧಿಯಲ್ಲಿ, ಇನ್ಯಾವುದೇ ಸೊತ್ತುಗಳ ವ್ಯವಸ್ಥೆಯಲ್ಲಿ ಊಟ ಹಾಕಿ ಆದ್ರೆ ಊಟ ಹಾಕಿ ಅವರನ್ನು ಆದಷ್ಟು ನಾವು ಸವಾರಿ ಮಾಡಲಿಕ್ಕೆ ಹೋಗಬಾರ್ದು.
ಅವರ ಮೇಲೆ ನಮ್ಮ ದಾರ್ಷ್ಟ್ಯವನ್ನು ಬಹಳ ದೌಲತ್ತನ್ನು ಗರ್ವವನ್ನು ಬರಬಹುದು, ಅನ್ಯಾಯ ಮಾಡಿರುವುದು. ಆದರೆ ದುರ್ಬಲರಲ್ವ, ಕೀಟಲೆ ಮಾಡುದು ಮತ್ತೆ ಯಾರಲ್ಲಿ ಅವರು? ಅವರಿಗೆ ಸಮನಾದ ಬಲರಲ್ಲಿ ಕೀಟಲೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಕೆದಕಿ ನೋಡ್ತಾ ನೋಡಿ, ಆನೆಯನ್ನು ಮಾವುತ ಕೆದಕುವುದಿಲ್ವ, ಹಾವನ್ನು ಮಕ್ಕಳು ಕೆದಕುವುದಿಲ್ವ ಅಂದ ತಕ್ಷಣ ಹೇಗೆ? ಹಾಗಾಗಿ ಬುದ್ಧಿ ಇಲ್ಲದವರು, ದುರ್ಬಲರು ಕಂಡಾಬಟ್ಟೆ ಹಾರುವುದು ಸರಿಯೇ ಅಂದ ತಕ್ಷಣ ನಾವು ಸಹ ಅವುಗಳ ಮೇಲೆ ನಮ್ಮ ಪ್ರಭಾವವನ್ನು ತೋರಿಸ್ತೇವೆ ಅಂತ ಹೊರಟ್ರೆ ಅರ್ಥ ಆಗುತ್ತಾ? ಇಲ್ಲ. ಅದನ್ನ ತೀರ್ಥ ಆಗುದು ಯಾವಾಗ ಅಂದ್ರೆ ಅಲ್ಪ ಸಂತೋಷ. ಮತ್ತೆ ಒಂದು ವಿಷಯ, ಅಲ್ಪ ಸಂತೋಷ ಅಂತ ಇರ್ತದೆ. ಅಲ್ಪರಿಗೆ ಅಲ್ಪ ಕೊಟ್ಟರು ಖುಷಿ ಆಗುತ್ತೆ. ಒಬ್ಬ ಬಡವನಿಗೆ 10 ರೂಪಾಯಿ ಕೊಡಿ, ಏನು ಪಾಯಸ ತಿಂದಾಗೆ ಆಗ್ತದೆ, ಬಾಯಿ ಅಷ್ಟಗಲ ಆಗ್ತದೆ. ಅದೇ ಶ್ರೀಮಂತರ ಹತ್ತಿರದಲ್ಲಿ ನೀವು 1000 ರೂಪಾಯಿ ಇಟ್ರು ಅವನಿಗೆ ನಗಬೇಕಾ ಬೇಡವಾ ಅಂತ ಅನಿಸ್ತದೆ. ಅದು ನಗ್ತಾನೆ, ಯಾಕೆಂದ್ರೆ ಹಣಕ್ಕೂ ನಗು ಅವನಿಗೆ. ನಂಗೆ 1000 ಕೊಡ್ತಾನೆ, ನನ್ನ 10 ಲಕ್ಷ ಉಂಟು, ಇವು 1000 ಕೊಡುದು ಒಂಥರ ಒಳಗಿಂದ ಅವನಿಗೆ. ಆದ್ರಿಂದ ನಿಜವಾಗಿ ಯಾರನ್ನು ಸಂತೋಷಗೊಳಿಸಬಹುದು ಅಂದ್ರೆ ಅಲ್ಪರನ್ನು ಬೇಗ ಸಂತೋಷಗೊಳಿಸುವುದು. ಸಣ್ಣ ಸಂಗತಿ ಹೇಳೋ ಮೂಲಕ ತುಂಬಾ ಖುಷಿ ಪಡ್ತಾರೆ, ಏನು ಗೊತ್ತಿಲ್ಲದವರು. ಇವತ್ತು ಲೋಕದಲ್ಲಿ ಬದುಕುವುದೇ ಹಾಗಲ್ವ, ನಾ ಹೇಳಬಾರ್ದದನ್ನು. ವಿದ್ವಾಂಸರಿಗೆ ಮನ್ನಣೆ ಯಾವಾಗ ಕೇಳಿದ್ರೆ ಮೂರ್ಖರ ಪಾಳೆಯದಲ್ಲಿ ಅಂತ. ಯಾಕೆ? ಅವನಿಗೆ ಎಂತ ಗೊತ್ತಿಲ್ಲ, ಇವು ಹೇಳಿದ್ದಕ್ಕೆಲ್ಲ ಕೈ ಚಪ್ಪಾಳೆ ತರ್ತಾನೆ. ಒಗ್ಗರಣೆಗೆ ಒಂದಿಷ್ಟು ಮಾರಾಯರು ಒಂದು ಉಪ್ಪು ಹಾಕುವಾಗ ಎಷ್ಟು ಖುಷಿ ಆಗುತ್ತೆ ಹೇಳಿದ್ರೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಒಗ್ಗರಣೆ ಉಪ್ಪು ಹಾಕ್ತಾರೆ ಯಾರಾದ್ರೂ ಕರ್ಮ, ಯಾರ ಹತ್ರ ಕೇಳೋದು ನಾವು? ಯಾವ ಒಗ್ಗರಣೆ ಯಾರಿಗೆ ಗೊತ್ತು? ಹೇಳಿ ಬಿಟ್ಟ ಅಂತಾಗುತ್ತಾರೆ. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ, ಕೂತವರಿಗೆಲ್ಲ ಗೊತ್ತಿಲ್ಲ, ತಿಂದು ಗೊತ್ತಿಲ್ಲ, ಮಾಡಿ ಗೊತ್ತಿಲ್ಲ. ಹಾಗಾಗಿ ವಿದ್ವಾಂಸ ಬದುಕುವುದು ಎಲ್ಲಿ ಕೇಳಿದ್ರೆ ಮೂರ್ಖರ ರಾಜ್ಯದಲ್ಲಿ ಅಂತ, ಮತ್ತೇನಿಲ್ಲ, ದುಡ್ಡಿನ ವಿದ್ವಾಂಸ. ಹಾಗೆ ವೈದ್ಯರು ಎಲ್ಲಿ ಮನ್ನಣೆ ಕೇಳಿದ್ರೆ ರೋಗಿಗಳ ಊರಿನಲ್ಲಿ ಮನ್ನಣೆ ಅವರಿಗೆ. ಪಾಪ ರೋಗಿಗಳವರಿಗೆ ಎಂತ ರೋಗ ಗೊತ್ತಿಲ್ಲ, ಯಾಕೆ ರೋಗ ಆಯ್ತು ಗೊತ್ತಿಲ್ಲ. ಮನೆ ಮಂದಿ ಪೂರ್ತಿ ಎಷ್ಟೋ ಕಡೆಯಲ್ಲಿ ನೋಡಿದ್ದೇವೆ, ಎಷ್ಟೋ ಮನೆ ಮಂದಿಗೆಲ್ಲ ಕುರುಡು ರೋಗ, ಏಕೇನು ಗೊತ್ತಿಲ್ಲ ಅವರಿಗೆ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಅವರು ಮೊದಲಿಂದಲೂ ಅವರ ಮನೆ ಪಕ್ಕದಲ್ಲಿ ಇರತಕ್ಕಂಥ ಸೊಪ್ಪು ಸೊತ್ತೆಗಳನ್ನು ತಿನ್ನುವುದು. ಅದು ಅವರೇ ನೆಟ್ಟದ್ದು, ಪರಂಪರೆಯಿಂದ ಬಂದಿದೆ, 100 ವರ್ಷ ಆಗಿದೆ. ಅದೊಂದು ರೀತಿಯ ಕಾಯಿ ಸೊತ್ತೆ ಸೊಪ್ಪು, ಅದನ್ನು ಅವರು ಮಾಡಿ ಚಂದವಾಗಿ ಚಟ್ನಿ ಮತ್ತೊಂದು ಇನ್ನೊಂದು ಮಾಡಿ ತಿಂತಾರೆ. ಅವರಿಗೆ ಫ್ರೀಯಲ್ಲಿ ಸಿಗುತ್ತೆ ಅಂತ ಫ್ರೀ ಆಗಿದೆ. ತುಂಬಾ ದೂರದ ಹಳ್ಳಿಗಳು, ಏನೇನು ಗೊತ್ತಿಲ್ಲ, ಇದು ಏನೆಂದು ಗೊತ್ತಿಲ್ಲ. ಅದು ನಿಜವಾಗಿ ಕಣ್ಣಿಗೆ ಎಫೆಕ್ಟ್ ಕೊಡತಕ್ಕ ದೌರ್ಬಲ್ಯ, ನರ ದೌರ್ಬಲ್ಯ ಕೊಡತಕ್ಕಂಥ ಸೊಪ್ಪದು. ಇವತ್ತು ನಾವು ಎಕ್ಕವನ್ನು, ಅರ್ಕೆ ಗಿಡವನ್ನು ಹೇಳಿದ ಹಾಗೆ ಅಂದ ಜಾತಿಗೆ ಸಂಬಂಧಪಟ್ಟದ್ದಾಗಿದೆ. ಆದ್ರೆ ಅವ್ರ ಹಿಂದಿನ ಅಂದ್ರೆ ಪ್ರತಿಯೊಂದರಲ್ಲಿಯೂ ವಿಶೇಷವಾದ ಶಕ್ತಿಗಳಿವೆ, ಆದ್ರೆ ಪ್ರತಿಯೊಂದರಲ್ಲಿಯೂ ವಿಷವೂ ಇದೆ. ಅದನ್ನು ಒಂದರಿಂದ ತೆಗಿಬೇಕು, ನಾವು ತೆಗಿಲಿಕ್ಕೆ ಬರುತ್ತೆ. ಈಗ ಕೆಸು ಅದು ಒಂದು ರೀತಿಯಿಂದ ಗಂಟಲನ್ನು ತೋರಿಸ್ತದೆ ಅಂದ ತಕ್ಷಣ ಅದಕ್ಕೆ ನಾವು ಹುಳಿ ಸೇರಿಸಿ ಅದರ ಆ ತುರಿಕೆಯ ಸಂಪತ್ತನ್ನು, ಅದರ ಯೋಗ್ಯತೆಯನ್ನು ಕಡಿಮೆ ಮಾಡುತ್ತೇವೆ, ಹೊರಗೆ ಹಾಕ್ತೇವೆ, ತೆಗಿತೇವೆ. ಹಾಗೆ ಸುವರ್ಣದಲ್ಲಿಯೂ ಹಾಗೆ ಉಂಟು. ಅದನ್ನು ಒಂದು ರೀತಿಯಿಂದ ನೆನೆಸಿಟ್ಟು ಉಪ್ಪಿನಿಂದ ಅದನ್ನು ಒಂದು ರೀತಿಯ ಒಂದ್ಸತಿ ಬೇಯಿಸಿ ತೆಗೆದು ನೀರಲ್ಲಿ ಮಾಡುತ್ತೆ. ಹೀಗೆ ಪ್ರತಿಯೊಂದರಲ್ಲಿಯೂ ವಸ್ತುವಿನಲ್ಲಿ ಯಾವುದೋ ಒಂದು ಸೈಡ್ ಎಫೆಕ್ಟ್ ಇರ್ತದೆ, ಅದನ್ನು ತೆಗಿಲಿಕ್ಕೆ ಒಂದು ಬೇರೆ ವಿಧಾನಗಳಿರ್ತವೆ. ಹರಸಿನ ಬಳಸಿಯೋ, ಶುಂಠಿ ಹಾಕಿಯೋ, ಪೆಪ್ಪರ್ ಹಾಕಿಯೋ, ಉಪ್ಪಿನಿಂದಲೋ, ಒಂದು ದಿನ ನೆನೆಸಿಟ್ಟು, ಇದೆಲ್ಲ ಕತೆ ಉಂಟು. ಅದನ್ನು ಒಣಗಿಸಿಯೋ, ಬಿಸಿಲಿಗೆ ಹಾಕಿಯೋ, ಹೊರಗೆ ಅಂಗಳದಲ್ಲಿಟ್ಟೋ, ಏನೆಲ್ಲ ಮಾಡುತ್ತೇವೆ ನಾವು. ಏನೆಲ್ಲ ಮಾಡಲಿಕ್ಕೆ ಟೆಕ್ನಾಲಜಿ, ಅದಕ್ಕೆ ಒಂದು ತಂತ್ರಾಂಶಗಳು ವಿಶೇಷವಾದದ್ದಿವೆ. ಅದು ಗೊತ್ತಿಲ್ಲ ಇವರಿಗೆ. ಹಿಂದಿನವರು ಅದನ್ನು ತಿಳ್ಕೊಂಡು ಮಾಡ್ತಾ ಬಂದಿದ್ರು. ಮುಂದಿನವರನ್ನು ಹೇಳಿಕೊಡದೆ, ಯಾವುದೊಂದು ನೋಡದೆ ಮಿಸ್ ಮಾಡಿಕೊಂಡು ಮುಂದಿನವರು ಅದನ್ನು ನೇರ ಯಾವುದೋ ಬಗೆಯಿಂದ ಬಳಸ್ಲಿಕ್ಕೆ ಹೋಗಿ ಕಣ್ಣು ಕಳ್ಕೊಂಡ್ರು. ಕಣ್ಣು ಕಳ್ಕೊಂಡು 4-5 ತಲೆಮಾರಿನಲ್ಲಿ ಕಣ್ಣು ಕಳ್ಕೊಂಡೇ ಬಂದಿದ್ದಾರೆ. ಅದನ್ನು ಪ್ಲಸ್ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ವಂಶದಲ್ಲಿ ಹೀಗೆ ಕಣ್ಣು ಕುರುಡೆ ಆಗುವುದು 4-5 ಸಣ್ಣಗಿರುವಾಗ ವರ್ಷಗಳಲ್ಲಿ ಇರ್ತದೆ. ಅಬ್ಸರ್ವ್ ಮಾಡಿದವರ ಹತ್ರ ಉತ್ತರ ಕೊಟ್ಟದ್ದು 4-6-7 ವರ್ಷದವರೆಗೆ ಇರ್ತದೆ. ಮತ್ತೆ ಹೋದದ್ದು ಹೋಗ್ತಾ ಅವರದ್ದು ಊಟದ ಕತೆ ನೋಡಿಕೊಂಡಾಗ ಗೊತ್ತಾಯ್ತು, ಆ ಸಣ್ಣದಕ್ಕೆ ಆ ಊಟದ್ದು ಹೋಗುದಿಲ್ಲ, ಅದು ತಿನ್ನುವುದಿಲ್ಲ. 5-6 ವರ್ಷದವರೆಗೆ ಅದು ತಿನ್ನುವುದಿಲ್ಲ, ಖಾಲಿ ಗಂಜಿ ತಿಂತದೆ. ಮತ್ತೆ ಶುರು ಆಗುತ್ತೆ ಅದಕ್ಕೆ ಈ ಸೊಪ್ಪಿನ ಊಟಗಳು. ಅಲ್ಲಿಂದ ಅದು ಡಿಕ್ರೀಸ್ ಆಗ್ತಾ ಬರ್ತದೆ. ಹಾಗಾಗಿ ಬಹಳ ಕಷ್ಟ, ಅದನ್ನು ತಿಳ್ಕೊಳ್ಬೇಕು. ಆದ್ರೆ ಅಲ್ಪ ಸಂತೋಷ ಅಂದ್ರೆ ರೋಗ ವೈದ್ಯ ಏನ್ ಮಾಡ್ತಾನೆ ಅಂದ್ರೆ ಇದನ್ನು ತಿಳ್ಕೊಳ್ಳದೆ ಗೊತ್ತಿದ್ದು ಸಹ ಅವರನ್ನು ಎಮಾರಿಸ್ತಾರೆ. ಅವರಿಗೆ ಜಸ್ಟ್ ನೋಡಿ, ಅದು ತಿನ್ನುವುದು ಬಿಡಿ, ಒಂದು 25 ವರ್ಷದಲ್ಲಿ ನೋಡಿ ನಿಮ್ಮ ಲಾಭ ಏನಾಗುತ್ತೆ. ಖಂಡಿತವಾಗಿ ಅವ್ರು ಬಿಟ್ಟರೆ ಲಾಭ ಆಗೋದು ನೋಡಿ ಎಷ್ಟು ಖುಷಿ ಪಡ್ತಾರೆ. ಆದ್ರೆ ಅವ್ರಿಗೆ ಹೇಳದೆ ನಾವು ಮಾತ್ರ ಕೊಡುತ್ತೇವೆ, ಹಾಗೆ ಮಾಡುತ್ತೇವೆ ಹೇಳಿ ಅವರನ್ನು ಪ್ರತಾರಣಗೊಳಿಸಿ ತಿನ್ನುವುದನ್ನು ಮುಂದುವರಿಸಿದರೆ ಮುಂದಿನ 3 ತಲೆಮಾರು ಹಾಗೆ
ಕಣ್ಣಿಲ್ಲದೆ ಇರ್ತದೆ. ಅಂದ್ರೆ ರೋಗಿಗಳನ್ನು ನಾವು ಅರ್ಧಕ್ಕರ್ಧ ಅವುಗಳಲ್ಲಿ ರೋಗ ಇರುವುದಿಲ್ಲ, ರೋಗದ ಹೆದರಿಕೆ ಇರ್ತದೆ. ಅವಳನ್ನು ನಿಧಾನಕ್ಕೆ ಅದೆಲ್ಲ ಹೇಳಿಸಿ ಅವರನ್ನು ನಾವು ಮಾನಸಿಕವಾಗಿ ಗಟ್ಟಿ ಮಾಡಿದರೆ ಎಷ್ಟೆತ್ತರ ಅಲ್ಪ ಸಂತೋಷ. ದೊಡ್ಡ ರೋಗ ಇದ್ರೂ ಅದು ಸಣ್ಣದು ಅಂತ ತಿಳಿಸಿ ಅದಕ್ಕೆ ಸಣ್ಣವಾದ ಚಿಕಿತ್ಸೆಯಲ್ಲಿ ತೆಗಿಲಿಕ್ಕಾಗುವಂತ ಉಪಾಯವನ್ನು ಹೇಳಿಕೊಟ್ಟು ಅರ್ಧ ಅವನೇ ಚಿಕಿತ್ಸೆಯನ್ನು ಮಾಡಿಕೊಳ್ಳುವ ಹಾಗೆ ಫಲಕಾರಿಯಾಗುವ ಹಾಗೆ ಮಾಡಿದರೆ ಮುಗಿದೆ. ಈಗ ಇವತ್ತು ವೈದ್ಯ ಬದುಕುವುದು ರೋಗಿಗಳ ಅಸಡ್ಡೆಯಿಂದ, ರೋಗಿಗಳ ಗೋಜಿಯಿಂದ. ಹಾಗೆ ಜ್ಯೋತಿಷಿ ಬದುಕುವುದು ಹಾಗೆ. ಪ್ರತಿಯೊಬ್ಬರು ಓಡಿ ಬರುವುದು ಜ್ಯೋತಿಷರ ಹತ್ರ. ಕಷ್ಟ ಇದ್ದಾಗಲಿ ಸುಖ ಇದ್ದಾಗ ಯಾರು ಬರೋದಿಲ್ಲ. ಅದು ನಿಮಗೊಂದು ಕಷ್ಟ ಉಂಟಲ್ಲ ಈಗ. ಹೌದು, ಮತ್ತೆ ನಿಮಗೆ ಊರಿನಲ್ಲಿಯೂ ಕಷ್ಟ, ಮನೆಯಲ್ಲಿಯೂ ಕಷ್ಟ, ಮತ್ತೆ ಅಲ್ಲ ಎಲ್ಲರಿಗೂ ಅದೇ ಇರುತ್ತೆ. ಮತ್ತೆ ಏನಾದ್ರೂ ಒಂದು ಜಾಸ್ತಿ ಇರುತ್ತೆ, ಮತ್ತೆ ಎಲ್ಲವನ್ನೇ ಬಾಯಿ ತೆಗಿತಾನೆ ಹಾಗೆ ಹೀಗೆ ಅಂತ ಅಕ್ಕಪಕ್ಕದಲ್ಲಿ ಶುರು ಮಾಡ್ತಾರೆ, ಮತ್ತೆ ಇವರು ಶುರು ಮಾಡ್ತಾರೆ. ಅಂದು ಜ್ಯೋತಿಷಿಗಳು ಬದುಕುವುದು ಹೀಗೆ, ವೈದ್ಯರು ಬದುಕುವುದು ಹಾಗೆ, ವಿದ್ವಾಂಸರು ನೆಲೆಗೊಂಡದ್ದು ಹಾಗೆ, ಇನ್ನು ಸನ್ಯಾಸಿಗಳು ನಿಲ್ಲುವುದು ಹೀಗೆ, ಅಭಿಮಾನದ ಶಿಷ್ಯರ ವರ್ಗ ಹೀಗೆ. ವಿದುರನೇ ಹೇಳಿದ್ದು, ನಾನಲ್ಲ. ಯಾರಿಂದ ಯಾರು ಬದುಕಿ ಹೀಗೆ ಇರ್ತಾರೆ ಅಂತ ಅದಕ್ಕೆ ಮೊದಲು ಹೇಳ್ತಾರೆ ಅಲ್ಪ ಸಂತೋಷ. ಆದಷ್ಟು ಸಣ್ಣವರನ್ನು ಸಂತೋಷಗೊಳಿಸಲು ನೋಡು. ಸಣ್ಣ ಮಟ್ಟಿನಲ್ಲಿ ಸಂತೋಷದ ವ್ಯಾಖ್ಯೆಯನ್ನು ಕೇಳಿ. ಇದೇ ದೊಡ್ಡ ತೀರ್ಥ. ಅವರು ತುಂಬು ಹೃದಯದ ಹಾರೈಕೆಯೊಂದಿಗೆ ನಮ್ಮನ್ನು ಬೀಳ್ಕೊಡ್ತಾರೆ. ನೀವು ದೊಡ್ಡವರಿಗೆ ಸಹಾಯ ಮಾಡಿದರೆ ಅವರು ನೋಡಿ, ಒಬ್ಬ ಶ್ರೀಮಂತನ ಮಗು ಒಂದು ಹೊಂಡಕ್ಕೆ ಬಿತ್ತು, ನೀವು ಬಡಮ್ಮ ಹಾರಿ ಅದನ್ನ ಮೇಲಕ್ಕೆ ತಂದಿಟ್ರಿ, ಅವನಿಗೆ ತುಂಬಾ ಖುಷಿ ಆಯ್ತು. ಮಗು ಅಮೂಲ್ಯ. ಅಲ್ಲಿ ಕಿಸೆಯಲ್ಲಿ ಕೈ ಹಾಕಿಯೋ ಅದು ಬೆರಳಲ್ಲಿ ಅದ್ಮಿಯೋ ಒಂದು ಉಂಗುರವನ್ನು ಒಂದಿಷ್ಟು ಪರ್ಸಿನ ದುಡ್ಡನ್ನು ನಮ್ಮ ಕೈಗಿಟ್ಟು ಬೆನ್ನು ತಟ್ಟಿ ಕಳಿಸಿಬಿಡ್ತಾನೆ. ಅಲ್ಲಿ ಮುಗಿದಾಯ್ತು. ಮತ್ತೆ ಅವನಿಗೆ ನೆನಪು ಇಲ್ಲ, ಯೋಚನೆ ಇಲ್ಲ. ಮತ್ತೆ ಅವನಲ್ಲಿ ನಿರಾಳವಾದ ಒಂದು ಉಸಿರುಂಟು. ಏನು ಅಂದ್ರೆ, ದುಡ್ಡು ಕೊಟ್ಟು ನಾನು ಮಗುವನ್ನು ಅವನಿಂದ ರಕ್ಷಣೆಗಾಗಿ ಪಡೆದು ಬಿಟ್ಟೆ ಎಂದು. ಅಲ್ಲಿಗೆ ಋಣ ಪರಿಹಾರ ಆಯಿತು ಅನ್ನುವ ಹಾಗೆ. ಅದೇ ಒಬ್ಬ ಬಡವನ ಮಗು ಬೇಡ, ಕತ್ತೆ, ಬಡವನ ಕತ್ತೆಲ್ಲ ಎರಕೆ ಗುಂಡಿಯಿಂದ ಮೇಲೆದ್ದು ಕೊಟ್ಟದ್ದಕ್ಕೆ ಒಂದು ಕಾಲಿಡಿತಾನೆ. ಆ ಕತ್ತೆಯಿಂದಲೇ 3 ಪ್ರದಕ್ಷಿಣೆ ಭರಿಸ್ತಾನೆ ತಂದವನಿಗೆ. ಒಂದು ಖುಷಿ ಪಡ್ತಾನೆ. ಅಯ್ಯೋ, ತನ್ನ ಜೀವನ ಸರ್ವಸ್ವದು ಕತ್ತೆ ಅವನದ್ದು. ಮಗು ಅಲ್ಲ, ಕತ್ತೆ ಬಿದ್ದದ್ದಕ್ಕೆ ಎತ್ತಿಕೊಟ್ಟದ್ದಕ್ಕೆ ಅವನು ಜೀವನ ಪೂರ್ತಿ ಅವನ ಅಡಿಯಾಳಾಗಲಿಕ್ಕೆ ಸಾವುಕಾರರೇ ಸ್ವಾಮಿ ಸ್ವಾಮಿ ದನಿ ದನಿ ಹೇಳಿಕೊಂಡು. ಏನ್ ನೋಡಿ ವಿಷಯ, ವ್ಯತ್ಯಾಸ ಏನು ನೋಡಿ. ಅದನ್ನ ಅಲ್ಪ ಸಂತೋಷ ನಮ್ಮ ತೀರ್ಥವಂತ. ಹೃದಯ ತುಂಬಿದ ಹಾರೈಕೆಗೆ ಹೃದಯ ವಿಶಾಲವಾಗಿ ಉಳ್ಳ ಅತ್ಯಂತ ಅಲ್ಪರ, ದುರ್ಬಲರ, ಬಾಲಕರ, ಚಿಕ್ಕವರ, ಬಹಳ ಕಡಿಮೆ ಬುದ್ಧಿಮತ್ತೆಯವರ ಸೇವೆ ನಡೆಸು. ತುಂಬಾ ವಿಶೇಷವಾಗಿ ಅವರನ್ನು ಸಂತೋಷಗೊಳಿಸು. ಇದೇ ಪಾವನ ಅಂತಾನೆ. ನಾರೀ ತೀರ್ಥಂ ಪತಿವ್ರತ, ಮತ್ತೆ ಹೆಂಗಸು ತೀರ್ಥವೇ ಅಂತಾನೆ. ಯಾವ ಹೆಂಗಸು ಪತಿವ್ರತ ಅಂತಾನೆ ಮಾತ್ರ ಬರೀತಾನೆ. ಯಾರು ಗಂಡನ ಸೇವೆಯಲ್ಲಿಯೇ ರತಳಾಗಿರ್ತಾಳ ಆ ಹೆಂಗಸು ತೀರ್ಥವೇ. ಅವಳನ್ನು ಕಂಡ ಕೈ ಮುಗಿಬಹುದು, ಕಾಲಿಡಿಬಹುದು, ಪ್ರದಕ್ಷಿಣೆ ಬರಬಹುದು, ಅವಳ ಹಾರೈಕೆಯನ್ನು ಆಶೀರ್ವಾದ ಪಡೆಯಬಹುದು. ಅಷ್ಟೆತ್ತರ. ಏನೊಮ್ಮೆ ಹೇಳ್ತೀರಿ, ಕೃಷ್ಣ ಹೇಳಿದ ಗೆರೆ ಇದು. ಯಾಕೆಂದ್ರೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್. ಕನೆಗೆ 4 ಅಕ್ಷರ ಪತಿವ್ರತಾಂ ಅಂತಾರೆ. ಬೆಳಿಗ್ಗೆದ್ದು ನೋಡಬೇಕಾದ ಏನೊಂದು ಕೇಳಿದ್ರೆ ಮೊದಲು ನೋಡಬೇಕಾದ್ದು ದನವನ್ನು. ಕಬೇತಿ ಬೆತ್ತ, ಕಪಿಲ ದನ ನೋಡಬೇಕು. ಕಳೆದ ಬಾರಿ ಕೃಷ್ಣ ಧರ್ಮರಾಜನಿಗೆ ಅನೇಕ ಬಗೆಯ ಕಪಿಲೆಗಳ ಬಗ್ಗೆ, ದಾನದ ಬಗ್ಗೆ ಮಹತ್ತಿಕೆಯನ್ನು ತುಂಬಾ ಮಾತುಗಳಲ್ಲಿ ಕೊಟ್ಟಿದ್ದ ನೆನಪಿರಬಹುದು ನಿಮಗೆ. ಅದನ್ನು ನೋಡಿ ಅಂದ ಕೃಷ್ಣ ಅಷ್ಟೇ. ಮುಟ್ಟುವುದು, ಮೂಸುವುದು, ಪ್ರದಕ್ಷಿಣೆ ಬರುವುದು, ಹಿಂಡಿ ಆಗುವುದು, ಮತ್ತೆ ಕಾಲಿ ನೋಡು ಸಾಕು. ಕಪಿಲ. ಆನಂತರ ಕನ್ನಡಿ ನೋಡು. ಮೊದಲು ಕನ್ನಡಿ ನೋಡುದಲ್ಲ, ಮೊದಲು ದನದ ಮೋರೆ ನೋಡುದು, ಮತ್ತೆ ಈ ಪ್ರಾಣಿ ನಿನ್ನ ಮೋರೆ ನೀನು ನೋಡುದು. ಆಯ್ತು, ನಿನ್ನ ಮೋರೆ ಮತ್ತೆ ನೋಡ, ಮೊದಲು ದನದ ಮೋರೆ ನೋಡ ಅಂದ ದೇವರು. ಯಾರ ಹತ್ರ ಹೇಳ್ಬೇಕು ಸ್ವಾಮಿ ನಾವಿದನ್ನು? ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಇರುವುದು 4 ನಾಯಿ ಅಂತ ನಾವು. ಅಯ್ಯ, ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬರದೆ, ಅದು ಹೇಳುವುದೇ ಇಲ್ಲ. ಎದ್ದ ನಂತರ 2ಕ್ಕೆ ಮಾಡ್ಬೇಕಾದ್ರೆ ನಾನೇ ಬರ್ಬೇಕಂದಾನೆ. ಇವ ಮೊದಲು ನೋಡುದು ಏನು ಕೇಳಿದ್ರೆ ನಾಯಿ ಮೂತಿ ಮತ್ತೆ ನಾಯಿಯ ಪುಕುಳಿ. ಇಲ್ಲಿದ್ದದು ಕುರುಕುರು ಹೇಳ್ತದೆ ಇವನಿಗೆ, ಬಿಡುದಿಲ್ಲ ಇವನಿಗೆ. ಇದಲ್ಲ ಅಂದ, ಮೊದಲು ದನದ ಮೋರೆ ನೋಡಯ್ಯ. ಎಷ್ಟು ಆತ್ಮೀಯವಾಗಿರುತ್ತೆ ಅಂದ್ರೆ, ಇವ ಬರ್ತಾನೆ ಅಂತ ಹೆಜ್ಜೆ ಸಪ್ಪಳ ಮಾಡದಿದ್ರು, ಸದ್ದು ಮಾಡದಿದ್ರು, ಬರುವ ಎಚ್ಚರವನ್ನು ಅದು ಮಾಡಿಕೊಂಡು ಬಂದಾಗ ಮೊದಲು ಎದ್ದು ನಿಲ್ತದೆ ನೋಡ್ಲಿಕ್ಕೆ ಯಜಮಾನನನ್ನು, ಇವನನ್ನು, ಪ್ರೀತಿಯನ್ನು. ಅಂತ ಸಕಲ ದೇವತೆಗಳ ಆವಾಸ ಶ್ರೀಕೃಷ್ಣನ ಪರಮ ಪ್ರಿಯ ದನ.
ಆನಂತರ ಸೂರ್ಯನನ್ನು ನೋಡು. ಯಾವಾಗ? ಮಿಂದು ಜಪ ಪೂಜೆ ಮುಗಿಸಿ ಅಂಗಳಕ್ಕೆ ಬಂದು ಸೂರ್ಯನನ್ನು ನೋಡು. ಆಗ ಸೂರ್ಯ ಸಿಗ್ತಾನೆ ನಿನಗೆ. ಉಪಾಸನೆ ಮಾಡಿದ ಮಂಡಲ ಮಧ್ಯವರ್ತಿಯಾದ ನಾರಾಯಣ ಇವತ್ತು ಮಂಡಲದಲ್ಲಿ ಉರಿತಾ ಇದ್ದಾನೆ. ನೋಡು, ಹೋಗು, ಕಣ್ಣರಳಿಸಿ ನೋಡು. ಕಪಿಲಾಂ ದರ್ಪಣಂ ಭಾನುಂ, ದೇವರು ಹೇಳಿದ್ದಾನೆ ಸೂರ್ಯನನ್ನು ನೋಡ್ಲಿಕ್ಕುಂಟು ಅಂತ. ಬೆಳಿಗ್ಗೆ 7 ಗಂಟೆ ಮಾಡುವುದಲ್ಲ. ಅದಕ್ಕೆ ನಾನು ಹೇಳಿದೆ ಮುಗಿಸಿ ಬಂದು ನೋಡುವ ಅಂತ ಇದೆ. ಕಪಿಲಾಂ ದರ್ಪಣಂ ಭಾನುಂ. ಆನಂತರ ಭಾಗ್ಯವಂತಂಚ ಭೂಪತಿಂ, ದುಡ್ಡಿದ್ದವರನ್ನು ನೋಡು. ಅವರಿಗೆ ಸ್ವಪ್ನದಲ್ಲಿ ಬಂದಿರ್ತದೆ ಕೆಲವೊಮ್ಮೆ. ಯಾರೋ ಒಬ್ಬ ಹೈದ ಬುಡುಬುಡಿಕೆಯು ಹೇಳಿರ್ತಾನೆ, ನೋಡ್ರಿ ನಿಮ್ಮನ್ನೊಬ್ಬ ನೋಡುತ್ತಾನೆ ಒಂದಿನ, ಆವತ್ತು ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ. ಯಾವುದು ಕಾಯಿಲೆ? ಮೈಕೈಯಾದ ಗಾಯ ಕಾಯಿಲೆ ಅಂತಾನವ. ಇವನಿಗೆ ಗಾಯವೇ ಆಗಿಲ್ಲ, ಬುಡುಬುಡಿಕೆ ಹೇಳುವವಾಗ. ಆಗ ಇವನಿಗೆ ಸಮಸ್ಯೆ ಇದೆ ಸರಿಗೆ, ಅವ ಹೇಳಿ ಹೋಗ್ತಾನೆ. ಇವರು ಅರ್ಥವಾಗುವುದಿಲ್ಲ, ಆದ್ರೂ ಅವನು ಮಾತಾಡಿದ್ದಕ್ಕೆ ಅಂತೇಳಿ ಅವನು ಬೇಡಿದ್ದನ್ನು ಕೊಟ್ಟು ಕಳಿಸ್ತಾರೆ. ಇರಲಿ. ಮತ್ತೆ ಎಷ್ಟೋ ದಿನದ ನಂತರ ಅವರು ಆಕ್ಸಿಡೆಂಟ್ ಆಗ್ತಾರೆ, ಕೈಕಾಲು ಮುರಿದಿರ್ತದೆ, 2-3 ತಿಂಗಳು ಕಷ್ಟದಲ್ಲಿ ಇರ್ತಾರೆ. ಒಂದಿನೊಬ್ಬ ಸಾಧು ಬರ್ತಾನೆ, ನನ್ನಂತವನೇ ಇರಬಹುದು, ಯಾರಿಗೊತ್ತು. ಬಂದು ಏನೋ ಕೇಳುತ್ತಾನೆ. ಕೇಳುವಾಗ ಎತ್ತಿ ಕೊಡ್ತಾರೆ ಇವರು, ಬಾಯ್ ಬಿಟ್ಟು ಹೇಳಿ. ಅವನು ದಿನ ಕೊಟ್ಟೆ ಹೋಗಿರ್ತಾನೆ, ಇಷ್ಟನೇ ದಿನ ಅಂತೇಳಿ. ಆಶ್ಚರ್ಯ ಆಗುತ್ತೆ ಅವರಿಗೆ. ಒಬ್ಬ ಭಾಗ್ಯವಂತ ನನ್ನ ನೋಡ್ಲಿಕ್ಕೆ ಹೋಗುವ ಮೂಲಕ, ಭಾಗ್ಯ ಪಡೆಯುವ ಮೂಲಕ ಅವರ ಭಾಗ್ಯ ವೃದ್ಧಿ ಆಗುತ್ತೆ. ಶ್ರೀಮಂತ ಒಬ್ಬ ಬಡವನನ್ನು ನೋಡಿ ಶ್ರೀಮಂತನಾಗ್ತಾನೆ. ಅದಕ್ಕೋಸ್ಕರ ಒಬ್ಬ ಶ್ರೀಮಂತನನ್ನು ಬಡವನ ಹತ್ರ ನೋಡ್ಲಿಕ್ಕೆ ಹೇಳುದು. ಬಡವನ ದರ್ಶನದಿಂದ ಶ್ರೀಮಂತನಿಗೆ ಭಾಗ್ಯೋದಯ. ಬದಲಿಗೆ ಶ್ರೀಮಂತನ ಮೂರೆ ನೋಡಿ ಬಡವನಿಗೆ ಭಾಗ್ಯ ಆದ ಪ್ರಶ್ನೆ ಅಲ್ಲ. ಆಗತ್ತೆ ಎನ್ನುವುದು ಸತ್ಯ. ಅದರಿಂದ ಭಾಗ್ಯವಂತಂಚ ಭೂಪತಿ ಮಂದ. ದನಿಯನ್ನು ನೋಡು ಮಾರಾಯ, ಶ್ರೀಮಂತನನ್ನು ನೋಡು, ತಪ್ಪಿಲ್ಲ. ಜೊತೆಯಲ್ಲಿ ರಾಜನನ್ನು ಕೇಳು. ರಾಜ ಆರಾಮವೇ ಕೇಳ್ತಾನೆ, ನಿಧಾನಕ್ಕೆ ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ ಅಂತ. ನನ್ನ ಸಹಾಯ ಬೇಕಾ ಅಂತ ಕೇಳ್ತಾನೆ, ಮಾಡಿಕೊಡುತ್ತೇನೆ ಅಂತ ಹೇಳ್ತಾನೆ. ಆರಾಮಾಗಿದ್ದಾಗ ಎಷ್ಟು ಖುಷಿ ಆಗುತ್ತೆ, ಕೆಲಸಗಳು ಹೇಗೆ ಹೋಗುತ್ತೆ. ಆಚಾರ್ಯಂ, ಗುರುಗಳ ಹತ್ರ ಹೋಗಿ ಮಾರಾಯ, ದಿನ ಪಾಠ ಕೇಳಬಹುದು. ಏನಾದ್ರೂ ಹೇಳ್ತಾರೆ, ಸಂದೇಶ ಕಾಯ್ತಾ ಇರ್ತಾರೆ ಅವರು ಕೊಡ್ಲಿಕ್ಕೆ. ಅದು ನಮ್ಮ ಭಾಗ್ಯಕ್ಕೆ ಬೆಳಕು ಕೊಡುತ್ತೆ. ಅನ್ನದಾತ, ಊಟ ಕೊಡುವನು ನಗ್ಲಿಕ್ಕುಂಟ. ರೈತ, ಗದ್ದೆ, ಇವೊಬ್ಬೋ ಬೆಳಿಗ್ಗೆ ಎದ್ದು ಕೂಗ್ತಾನೆ, ಗದ್ದೆಯಲ್ಲಿ ಹೊರಳಾಡ್ತಾನೆ, ಕೆಸರು ಮೈ ಮಾಡಿಕೊಳ್ಳುತ್ತಾನೆ. ಮತ್ತೆ ಅವನು ರಿಫ್ರೆಶ್ ಆಗ್ತಾನೆ, ತಿನ್ಲಿಕ್ಕೆ ಹೋಗ್ತಾನೆ, ಬುತ್ತಿ ಬಿಚ್ಚುತ್ತಾನೆ. ಯಾಕೆಂದ್ರೆ ಅವನಿಗೆ ಆದೇಶ ಇದೆ, ನೀನು ಕೃಷಿ ಮಾಡ್ತೀಯಾದ್ರೆ ದನವನ್ನು ಬಿಸಿಲು ಬಂದಾಗ ನಿಲ್ಲಿಸುವುದು. ನೋಡಿ, ಅದಕ್ಕೆ ಹೋಗುದು. ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅವನು ಕೂಗ್ಲೇಬೇಕಾಗ. ಯಾಕೆಂದ್ರೆ ಚಳಿ ಮಳೆ ಅದನ್ನೆಲ್ಲ ಲೆಕ್ಕಿಸ್ಲಿಕ್ಕಿಲ್ಲ. ಕೆಲವೊಮ್ಮೆ ಅಷ್ಟೇ ಅಲ್ಲಿ ಯಾರಿಲ್ಲ, ಮತ್ತೆ ಕತ್ತಲು, ಕೆಲವೊಮ್ಮೆ ಚಂದ್ರನು ಇರುವುದಿಲ್ಲ ಅಂತ ಈರುಳು. ಆದ್ರಿಂದ ಅವನು ಗಟ್ಟಿ ಬೊಬ್ಬೆ ಹಾಕಿದ್ರೇನೆ ದನದೊಟ್ಟಿಗೆ ಮಾತಾಡಿ ಖುಷಿಯಲ್ಲಿರ್ತಾನೆ. ಬದುಕಿದ್ದಾನೆ ಅಂತ ಅವನಿಗೆ ಪ್ರೂವ್ ಆಗತ್ತೆ, ಸಾಕ್ಷಿ ಆಗತ್ತೆ. ಹಾಗಾಗಿ ರೈತನನ್ನು ಮಾತಾಡಿಸು, ತಂದಾಕುವವನನ್ನು, ವ್ಯಾಪಾರ ನಡೆಸುವವನನ್ನು. ಪ್ರಾತಃ ಪಶ್ಯೇತ್, ಕೊನೆಗೆ ಪತಿವ್ರತಾಂ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ. 7 ಜನರನ್ನು ಮೊದಲು ಹೇಳಿ ಕೊನೆಗೆ ಪ್ರತಿವ್ರತೆಯನ್ನು ನೋಡು ಮಾರಾಯ. ಆಕೆ ಪತಿಗಾಗಿ ಸೇವೆ ಮಾಡುತ್ತಾ ಬದುಕಿನಲ್ಲಿ ಅನೇಕ ಋಷಿಕೆಯರ ಸನ್ನಿಧಾನಕ್ಕೆ ಪಾತ್ರರಲ್ಲಿರ್ತಾರೆ. ನಾನು ಕಳೆದ ಬಾರಿಗೆ ಹೇಳಿದ್ದೆ, ಒಂದು ಸನ್ನಿವೇಶ ನಡೆದದ್ದು. ವಿಬುಧೇಶ್ವರ ಅದಮಾರ್ ಶ್ರೀಪಾದರ, ಇವತ್ತಿನ ಶ್ರೀಪಾದರಿಗಿಂತ ಹಿರಿಯರ ಗುರುಗಳ, ಇವತ್ತೇನು ಪೂರ್ಣಪ್ರಜ್ಞ ಎಜುಕೇಶನ್ ಸೆಂಟರ್ಸ್ಗಳಿವೆ, ಅದರ ಸಂಸ್ಥಾಪಕರ ಮಾತು ಹೇಳುತ್ತಾ ಇದ್ದಾರೆ. ವಿದೇಶ ತೀರ್ಥರು ಅವರ ಪರ್ಯಾಯ ಅಥವಾ ಅವರ ಸನ್ನಿಧಾನ, ಅವರು ಸಭೆಗೆ ಬಂದಿದ್ರು. ಬಂದಾಗೆಲ್ಲ ಬಹಳಷ್ಟು ಹೆಂಗಸರು ಮಹಿಳೆಯರು ಕೂತಿದ್ರು, ಎದ್ದು ನಿಂತರು, ಕೈ ಮುಗಿದ್ರು, ನಮಿಸಿದ್ರು, ಎಲ್ಲ ಸರಿ. ವೇದಿಕೆ ಹತ್ತಿದವರು ಹೇಳುತ್ತಾರೆ, ಯಾರೆಲ್ಲ ನೀವು ಅಂತ ಕೇಳಿದ್ರು. ಬಹಳ ಆರಾಮವಾಗಿ, ಚಂದವಾಗಿ, ಆತ್ಮೀಯವಾಗಿ. ಆಗ ಒಬ್ಬರು ಹೇಳಿಕೊಂಡ್ರು, ನಾವೆಲ್ಲ ಅಕ್ಕಪಕ್ಕದ ಊರಿನಿಂದ ಬಂದವರು, ರಾಯಚೂರು, ಸ್ವಾಮಿ, ಹೊಸಪೇಟೆ, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ಹಾಗೆಲ್ಲ ಹೇಳ್ತಾ ಬಂದ್ರು. ಒಂದೊಂದೇ ಕಡೆಯಿಂದ ಎಲ್ಲ, ಈಚೆ ಆಚೆ ಎಲ್ಲ, ಬೆಂಗಳೂರು, ತುಮಕೂರು, ಮೈಸೂರು ಅಂತ. ಏನ್ ಬಂದದ್ದು ಕೇಳಿದ್ರು. ಭಜನೆ ಸ್ವಾಮಿ, ಭಜನೆ ಮಾಡಲಿಕ್ಕೆ ಬಂದಿದ್ರು. ಮತ್ತೆ ನಿಮ್ಮ ಗಂಡಂದಿರಲ್ಲಿ ಅಂತ ಕೇಳಿದ್ರು. ಊರಲ್ಲಿದ್ದಾರೆ ಸ್ವಾಮಿ.
ಸ್ವಾಮಿಗಳ ಮೋರೆ ಒಮ್ಮೆಲೆ, ಆ ಪ್ರಸನ್ನವಾದ ಮೋರೆ ಒಮ್ಮೆಲೆ ಉಬ್ಬು ಗಂಟಿಕ್ಕಿತ್ತು, ಮೋರೆ ಸಣ್ಣದಾಯಿತು. ನಾನು ಬೇರೆ ಇದ್ದೆ ನೋಡಿದ್ರಿ. ಅವ್ರು ಹೇಳ್ತಾರೆ, ಹೋಗ್ರೋ ನಿಮ್ ಊರು ಹೋಗ್ರಿಯೋ, ನಿಮ್ ಗಂಡಂದರಿಗೆ ಗಂಜಿ ಬೇಯಿಸಿ ಆಗಿರಿ, ಅದೇ ಭಜನೆ, ಅದೇ ಸೇವೆ, ಅದೇ ದೇವರ ಆರಾಧನೆ ಅಂತ ಹೇಳಿದ್ರು. ಏನೊಂದು, ಎಂಥ ಒಂದು ಸಂದೇಶ, ಎಂಥ ಅದ್ಭುತವಾದಂತಹ ಮಾತು. ಒಬ್ಬ ಸನ್ಯಾಸಿ ಸಭೆಯಲ್ಲಿ ಕೂತು ದಿಟ್ಟವಾಗಿ ಬಂದಿರುವ ಎಲ್ಲ ಮಹಿಳೆಯರ ಏನೊಂದು ದೊಡ್ಡ ಆಸೆಗಳಿದ್ದಿರಬಹುದು, ಅದ್ರ ಎಲ್ಲಕ್ಕೂ ದೊಡ್ಡ ಆಸೆಯಾಗಿ ಹೇಳಿಕೊಟ್ಟದ್ದವರು. ಹೋಗಿ ಹೀಗೆ ಹೇಳಿದ್ದವರು ಶಬ್ದ, ಹೋಗ್ರ ನಿಮ್ ಊರಿಗೆ, ನಿಮ್ ಗಂಡಂದ್ರಿಗೆ ಗಂಜಿ ಮಾಡಿ ಹಾಕಿರಿ ಅಂದ್ರು. ಹಾಗೆ ಹೇಳಿದ್ರು. ಒಬ್ಬ ಮನೆಯಲ್ಲಿ ಕೂತವ ಗಂಜಿ ಮಾಡ್ತಾ ಊಟ ಮಾಡ್ತಾ ಅವನು ಮಾಡಿದ್ರೆ ಆವತ್ತು ಜಪವೇ ಮಾಡೋದಿಲ್ಲವ. ಹೆಂಡತಿ ಇಲ್ಲ, ಸಮಯ ಇಲ್ಲ, ಆ ಬಿಸಿ ಓಡಾಡಬೇಕು. ಮತ್ತೆ ಯಾವುದನ್ನು ಕೊಕ್ಕು ಮಾಡೋದವ, ಯಾವುದನ್ನು ಕತ್ತರಿಸಿದವ. ಎಲ್ಲಾ ಮನೆ ಮಂದಿಯಲ್ಲಿಯೂ ಕತೆ ಹೀಗೆ. ಹೆಂಗಸು ಕೈ ಕೊಟ್ರೆ ಕೆಲಸ, ಅಡುಗೆದ್ದೋ, ಪಾತ್ರೆದ್ದೋ, ಮಕ್ಕಳದ್ದೋ, ಊಟದ್ದೋ, ಶುದ್ಧದ್ದೋ, ಇನ್ನೆಲ್ಲ ಕೆಲಸ ಅವನಿಗೆ ಮಾಡುವುದಾಗಿದ್ರೆ ಅವನು ಯಾವುದನ್ನು ಕತ್ತರಿಸ್ತಾನೆ ಕೇಳಿದ್ರೆ ಅವನ ಜಪ ಪೂಜೆ ಪುನಸ್ಕಾರಗಳನ್ನು, ಪಾರಾಯಣ ಚಿಂತನೆಗಳನ್ನು ಕತ್ತರಿಸ್ತಾನೆ. ಮತ್ತೆ ಆಫೀಸನ್ನು ಕತ್ತರಿಸ್ಲಿಕ್ಕೆ ಬರುವುದಿಲ್ಲ, ಅವನಿಗೆ ಸಂಬಳ ಬೇಕಲ್ಲ, ರಜೆ ಹಾಕ್ಲಿಕ್ಕೆ ಆಗುವುದಿಲ್ಲ, ಅದು ಮೈ ಮೇಲೆ ಎಳೆದುಕೊಂಡು ಬಂದಿರ್ತದೆ. ಅದನ್ನು ಯಾವುದಕ್ಕೆ ಕೊಕ್ಕು ಕೇಳಿದ್ರೆ ಯಾವುದು ಇಲ್ಲ ಆಗ್ತದೆ ಕೇಳಿದ್ರೆ ಸಾಧನೆಗಳಿಲ್ಲ ಆಗ್ತದೆ. ಸಾಧನೆ ಇಲ್ಲ ಆದ್ರೆ 3 ದಿನ ಒಂದೊಮ್ಮೆ ಅವ ಅನುಷ್ಠಾನ ಮಾಡದೆ ಅಸಂಸ್ಕಾರನಂತೆ ಕೂತು ಬಿಟ್ರೆ ಪುನಃ ಸಂಸ್ಕಾರ ಮರಹದಿಂದ ಧರ್ಮಶಾಸ್ತ್ರ. ಒಬ್ಬ ಧರ್ಮಜ್ಞ ಮಾಡುತ್ತಿರುವ ಜಪತಪ ಅನುಷ್ಠಾನ ಉಳ್ಳವ ಒಂದೊಮ್ಮೆ ಅವನು ಅದನ್ನು ಬಿಟ್ಟರೆ, ಸ್ವಧರ್ಮವನ್ನು ಜಪ ಬಿಟ್ಟರೆ ಅವನಿಗೆ ಮತ್ತೆ ಪುನರುಪನಯನ ಆಗಬೇಕು. ಇದು ಯಾರ ಹತ್ರ ಹೇಳ್ಬೇಕು ನಾವು? ಹೀಗೆ ಎಲ್ಲ ಎಷ್ಟೋ ಜನ ಪ್ರವಚನ ಕೇಳೋರು ಹೇಳಿದ್ದಾರೆ, ತುರಿಸಿಕೊಳ್ಳುತ್ತಾರೆ, ಮತ್ತೆ ಮೆಲ್ಲ ಯಜ್ಞೋಪೀತ ಉಂಟಾ ಅಂತ ಮುಟ್ಟಿ ನೋಡ್ತಾರೆ, ಅದು ಕಷ್ಟವೇ. ಆದ್ರಿಂದಲೇ ಹೆಣದ ಮನೆಯಲ್ಲಿಯೂ, ಆಶೋಚದ ಜತೆಯಲ್ಲಿಯೂ, ಹೆರಿಗೆಯ ಕಥೆಯಲ್ಲಿಯೂ ಜಪವನ್ನು ನಿಲ್ಲಿಸ್ಲಿಕ್ಕಿಲ್ಲ ಹೇಳಿ. ಜಪಕ್ಕೆ ನಿಲುಗಡೆ ಇಲ್ಲ. ಜಪ ಕಂಟಿನ್ಯೂ ದಿನ ಮಾಡ್ಲಿಕ್ಕೆ, ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ. ಕೆಲವೆಲ್ಲ ಬಾಯಿಯಲ್ಲಿ ಮಾತಾಡುವುದನ್ನು ಮನಸ್ಸಿನಲ್ಲಿ ಮಾಡಿ ಅಂತಾನೆ. ಅರಿಕೆ ಕೊಡುವುದು, ಜಪ ಮಾಡುವುದು, ಅಷ್ಟಾಕ್ಷರ ಚಿಂತನೆಯನ್ನು ನಿಲ್ಲಿಸಲಿಕ್ಕೇ ಇಲ್ಲ. ಮತ್ತೆ ಪೂಜೆ ಪುನಸ್ಕಾರಗಳು, ಪಾರಾಯಣ ಅದು ಯಾರಾದ್ರೂ ಮಾಡಿದ್ರೆ ಆಗುತ್ತೆ, ಇವನು ಪರವಾಗಿ. ಅದು ಬಿಡ್ಲಿಕ್ಕಿಲ್ಲ. ತೀರ್ಥ ಬೇಕಲ್ಲ, ಊಟ ಮಾಡ್ಬೇಕಲ್ಲ ಅವನು. ಆದ್ರಿಂದ ಪೂಜೆಯನ್ನಿಂದ ಅವರು ಮಾಡ್ತಾರೆ, ಶುದ್ಧ ಇದ್ದವರು ಮಾಡ್ತಾರೆ. ಹೀಗೆ ಅವರು ಅದನ್ನು ಅಂದ್ರೆ ಇಷ್ಟು ವಿವರಿಸಿ ಕೊಟ್ಟಿಲ್ಲ. ಅವ್ರು ಹೇಳುವಾಗ ಅದು ಮಹಿಳೆಯರಿಗೂ ಬೇಕಾಗಿಲ್ಲ. ಅವರಿಗೆ ಪ್ರಸ್ತುತ ವಿಷಯವನ್ನು ನೇರ ಹೇಳುವ ಬಗೆ. ಹೋಗಿರೋ ಗಂಡಂದಿರಿಗೆ ಗಂಜಿ ಹಾಕಿರುವಂತ ಯಾಕೆ ಏನು ಎನ್ನುವುದು ಮತ್ತೆ ವಿಶ್ಲೇಷಣೆ. ಇದು ನಾನು ಮಾಡಿಕೊಂಡ ವಿಶ್ಲೇಷಣೆ. ಯಾಕೆ ಅವರಷ್ಟು ತುರ್ತಾಗಿ ಹಾಗೆ ಹೇಳುವಷ್ಟು ಗಡಿಸಿದ್ರು ಕೇಳಿದ್ರೆ ಧರ್ಮಶಾಸ್ತ್ರದ ಒಂದು ಗೆರೆ. ಅವರ ಪರ್ಯಾಯ ಕಾಲದಲ್ಲೇ ಬಡಗು ಮಾಳಿಯಲ್ಲಿ 8 ಕೋಣೆಗಳು, ಅದರಲ್ಲಿ ಪ್ರತಿಯೊಂದಕ್ಕೂ ಸ್ಟಿಕ್ಕರ್, ಹೆಸರು, ವಿದ್ವಾಂಸರ ಹೆಸರಲ್ಲ, ಮುಖ್ಯವಾಗಿ ಕೆಟಗರಿಯ ಸಬ್ಜೆಕ್ಟಿನ ಹೆಸರು, ಮೀಮಾಂಸ, ವೇದಾಂತ, ತರ್ಕ, ವ್ಯಾಕರಣ, ಜ್ಯೋತಿಷ್ಯ ವಿಭಾಗಗಳು. ನಿಮಗೆ ಏನಾದ್ರೂ ಯಾರಿಗಾದ್ರೂ ಯಾವುದಾದ್ರೂ ಕೇಳಬೇಕಿದ್ರೆ ಆ ಕೋಣೆಗಳು ಹೋಗ್ಬೇಕು. ಯಾರು ಅವೈಲೇಬಲ್ ಇರ್ತಾರೆ ವಿದ್ವಾಂಸರು ಮಾತಾಡ್ತಾರೆ. ಈ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲ ಹೆರಿಗೆ ವಿಭಾಗ, ಆನಂತರ ಇದು ಜ್ವರ ವಿಭಾಗ, ಭೂತ ವಿಭಾಗ ಎಲ್ಲ ಇರ್ತದೆ. ಅದು ಆಯುರ್ವೇದ ಪದ್ಧತಿಯಲ್ಲಿ ಹಾಗೆ ಹೇಳುದು. ಇಲ್ಲ ಮಾನಸಿಕ ಕಾಯಿಲೆ, ಹುಚ್ಚರ ಕತೆ, ಬರ್ನಿಂಗ್ ಇದೆಲ್ಲ ಬರೀತಾರೆ. ಅಲ್ಲಿ ಯಾವ ಡಾಕ್ಟರ್ ಅವತ್ತಿದ್ದಾರೆ ಗೊತ್ತಿಲ್ಲ, ರೌಂಡ್ ಹೋಗಿದ್ದಾರೋ, ಬರ್ತಾರೋ, ಬರೋದಿಲ್ಲೋ. ಕೆಲವು ಡಾಕ್ಟರ್ ಕೆಲವು ಕಡೆ ಬರ್ತಾರೆ. ಅದರಿಂದ ಡಾಕ್ಟರ್ಸ್ ಯಾರು ಮುಖ್ಯ ಅಲ್ಲ, ವಿಭಾಗ ಮುಖ್ಯ. ಅಲ್ಲಿ ಹೋದ ತಕ್ಷಣ ಇದ್ದ ಡಾಕ್ಟರ್ ಇವನನ್ನು ಮಾತಾಡಿಸ್ತಾರೆ, ಏನಾಯ್ತು ಹೇಗೇನು ಅಂತ. ಹೀಗೆ ಮೊದಲ ಬಾರಿಗೆ ಮಾಡಿದ್ದವರು ಮತ್ತೆ ಕೊನೆಯ ಬಾರಿಗೂ ಮಾಡಿದವರು. ನನ್ನ ಲೆಕ್ಕಾಚಾರದಲ್ಲಿ ನಾನು ನೋಡಿದ ಪ್ರಕಾರದಲ್ಲಿ ವಿಭುಧೇಶ್ವರ ಆ ಒಂದು ಆಡಳಿತೆಯಲ್ಲಿದ್ದ ಆ ವಿಭಾಗ ಧರ್ಮ, ಶಾಸ್ತ್ರ ಚಿಂತನೆಯ ವ್ಯವಸ್ಥೆ ಮತ್ತು ಉಳಿದ ಯಾವ ನಾನು ಕೃಷ್ಣ ಮಠದ ಪರ್ಯಾಯಗಳಲ್ಲಿ ಕಂಡದ್ದಿಲ್ಲ. ಅದು ಅವರಲ್ಲಿಯೂ ಮಗದೊಮ್ಮೆ ನನಗೆ ಕಾಣಲಿ ಸಿಕ್ಕೂ ಇಲ್ಲ. ಏನ್ ಗಮ್ಮತ್ತು ನೋಡಿ. ಆದ್ರೆ ಅದು ಮೊದಲು ಮತ್ತು ಕೊನೆ ಅನ್ನುವ ಹಾಗೆ. ಯಾಕೆ ಹೇಳಿದೆ ಅಂದ್ರೆ ನನ್ನ ಅಪ್ಪ ಅದರ ಒಂದು ವಿಭಾಗದಲ್ಲಿ ಇದ್ರು, ಆದ್ರಿಂದ ಅದು ಅರ್ಥ ಆಯ್ತು ನನಗೆ. ಯಾಕೆಂದ್ರೆ ನಾನಲ್ಲಿ ಇದ್ದೆ, ಹೋಗ್ತಿದ್ದೆ, ಬರ್ತಿದ್ದೆ. ಆದ್ರಿಂದ ಹೀಗಾಗಿ ಇಂತಹ ಒಂದು ಧರ್ಮಶಾಸ್ತ್ರದ ಪೂರ್ಣ ಚೌಕಟ್ಟಿನಲ್ಲಿ ಸೂಕ್ಷ್ಮದ ಅರಿವು ಇರಲಾಗಿ ಪತಿವ್ರತೆಯ ತೀರ್ಥ ಎನ್ನುವುದನ್ನು ಮನಬಿಚ್ಚಿ ನೋಡಿಕೊಂಡವರು ಅವರು. ಹಾಗಾಗಿ ಪತಿವ್ರತಾ ತೀರ್ಥಂ ಅಂತ, ನಾರಿ ತೀರ್ಥಂ ಪತಿವ್ರತ. ಕೃಷ್ಣ ಹೇಳುತ್ತಾನೆ, ಪತಿವ್ರತೆ ಎಷ್ಟು ಎತ್ತರದವಳು ನೋಡು. ಆದ್ರಿಂದ ಧರ್ಮಶಾಸ್ತ್ರಜ್ಞರು ಆಕೆಗೆ ಅರ್ಧಕ್ಕರ್ಧ ಫುಲ್ ಪವರ್ ಅನ್ನು ಕೊಟ್ಟು ಬಿಟ್ರು. ಪುಣ್ಯಂತು ಗಂಡ ಏನ್ ಮಾಡುತ್ತಾನೆ,
ದೇವೇಭ್ಯ ಪಿತೃಭ್ಯ, ದೇವತೆಗಳ ಉಪಾಸನೆ, ಪಿತೃಗಳ ಸೇವೆ, ಅತಿಥಿಗಳ ವಿಶೇಷವಾದಂತಹ ಊಟೋಪಚಾರ ಅಥವಾ ಇನ್ನಿತರ ಭೂತ ಬಲಿಗಳು ಮುಂತಾದವುಗಳು ಪಂಚಯಜ್ಞಗಳನ್ನು ಏನು ಮಾಡುತ್ತಾನೆ ಒಬ್ಬ ವ್ಯಕ್ತಿ, ಅವನು ಮಾಡಿದ ಆ ಪುಣ್ಯ ಕರ್ಮಗಳ ಅರ್ಧಕ್ಕರ್ಧ ಸಮವಾಗಿ ಪುಣ್ಯ ಪಾಲು ಅವನ ಹೆಂಡತಿಗೆ, ಸಹಾಯ ಮಾಡಿದವಳಿಗೆ, ಸೇರಿಕೊಂಡವಳಿಗೆ ಹೋಗ್ತದೆ. ಇವ ಇಡೀ ಮಾಡ್ಲಿಕ್ಕೆ ಕಾರಣ ಅವಳೇ ಅಲ್ವಾ, ಅದಕ್ಕೆ ಅರ್ಧ ಕೊಟ್ರೆ ಬೇಜಾರಿಲ್ಲ ಇವನಿಗೆ. ಮಾಡ್ಲಿಕ್ಕಾಯ್ತಲ್ಲ, ಮಾಡುವಂತಾಯ್ತಲ್ಲ. ಆದ್ರಿಂದ ಸ್ವಾಮಿಗಳು ಹೋಗಿರೋ ಅಂತ ಹೇಳಿದ್ರು, ಸನ್ನಿಧಾನದಲ್ಲಿ ಸೇರಿ ಪುಣ್ಯವನ್ನು ಪಡೆಯಿರಿ, ಇಲ್ಲಿಯ ಪುಣ್ಯದಿಂದ ವಂಚಿತರಾಗಿರಿ ಅಂತ ಹೇಳಿದ್ದಲ್ಲ. ಅಯ್ಯೋ ಓಡಿಸಿದ್ರು, ಕೃಷ್ಣ ಸನ್ನಿಧಾನ ತಪ್ಪಿತು, ನಿಂತಲ್ಲಿ ಗಂಡನಲ್ಲೇ ಕೃಷ್ಣನನ್ನು ನೋಡ್ಲಿಕ್ಕಿರುವಂಥದ್ದು. ಅವನಲ್ಲಿ ಇದು ಮುಂದೆ ಕೃಷ್ಣ ಇಲ್ಲಿಯೂ ಹೇಳುತ್ತಾನೆ, ಹೇಳ್ತಾ ಬಂದಾಗ ಹರಿಹಿ ಅಸ್ಮಿನ್ ಸ್ಥಿತೈತಿ ಸ್ತ್ರೀಣಾಂತು. ದೇವರ ಪೂಜೆಯ ಉಪಾಸನೆಯ ಕಥೆ ಹೇಗೆ ಕೇಳಿದ್ರೆ, ಭಗವಂತ ಇವನಲ್ಲಿ ಇದ್ದಾನೆ ಅನ್ನುವ ಅನುಸಂಧಾನ ಜೊತೆಯಲ್ಲಿ ಸೇವೆ ಮಾಡುವ ಹಾಗೆ ಅಷ್ಟೆ, ಅದನ್ನು ಮುಂದುವರಿಸುವಂಥದ್ದು. ಹೀಗೆ ಬಹಳ ಸುಂದರವಾಗಿ ಸಂತುಷ್ಟ ಬ್ರಾಹ್ಮಣ ತೀರ್ಥಂ ಜ್ಞಾನಂ ವಾ ತೀರ್ಥಮುಚ್ಯತೆ. ಪತಿವ್ರತೆ ಮಾತ್ರವ, ಬ್ರಾಹ್ಮಣ ತೀರ್ಥ ಆಗುದಿಲ್ವ? ಆಗ್ತಾನೆ ಮಾರಾಯರೆ ಅಂತಾನೆ ಕೃಷ್ಣ ಧರ್ಮರಾಜನಿಗೆ. ಬ್ರಾಹ್ಮಣನು ತೀರ್ಥ, ಯಾವಾಗ ತೀರ್ಥ ಅವನು, ಯಾವಾಗ ಶುದ್ಧ ಅವನು, ಯಾವಾಗ ಶುದ್ಧಗೊಳಿಸ್ತಾನೆ, ಯಾವಾಗ ಪಾವನನಾಗ್ತಾನೆ, ಯಾವಾಗ ಪಾವನಗೊಳಿಸ್ತಾನೆ, ಯಾವಾಗ ಬೆಲೆ ಬಡಿತಾನೆ ಅಂದ್ರೆ ಸಂತುಷ್ಟ. ಅವನು ತುಂಬಾ ತುಷ್ಟಿಯಲ್ಲಿರಬೇಕು, ಇಷ್ಟು ಸಾಕು ಎನ್ನತಕ್ಕ ಎಚ್ಚರದಲ್ಲಿರಬೇಕು. ಬೇಕು ಅಸಂತುಷ್ಟ ದ್ವಿಜೋ ನಷ್ಟ, ಸಂತುಷ್ಟಷ್ಟೇ ಮಹಿಮತಿ. ಬೇಕು ಅಂತ ಹಾರಾಡುವ ಬ್ರಾಹ್ಮಣ ಅವ ಹಾಳಾದ ಅಂತ ಅರ್ಥ. ಇದ್ದದ್ರಲ್ಲಿ ತೃಪ್ತಿಯನ್ನು ಸಂಪೂರ್ಣವಾಗಿ ಪಡೆದು ಖುಷಿಯಲ್ಲಿರುವಾಗ ಸಂತುಷ್ಟ. ಅಂದ್ರೆ ಭಗವಂತ ಅಲ್ವಾ, ಅಕಯ ಪ್ರವಿಸಂಭೋ ಸಖ ವಿಷ್ಣು. ದೇವರು ಕೊಟ್ಟ ಭಾಗ್ಯದಲ್ಲಿ ಆರಾಮವಾದ ಸಂತೋಷವನ್ನು, ಖುಷಿಯನ್ನು ಕಾಣುವವನು ನಿಜವಾಗಿ ಬ್ರಾಹ್ಮಣ, ಅವನು ತೀರ್ಥನ. ಅತ್ಯಂತ ದೊಡ್ಡ ನಿಯಮ ಇದು, ತುಷ್ಟಿ ಬದುಕಿನಲ್ಲಿ. ಇದ್ದದ್ರಲ್ಲಿ ಆರಾಮವಾಗಿ ಇಲ್ಲದೇ ಇರುವುದನ್ನು ನೋಡಿ ಹಲಬುವುದಕ್ಕಿಂತ, ಹೊಟ್ಟೆಯಲ್ಲಿ ಹುಣ್ಣು ಮಾಡಿಕೊಳ್ಳುವುದಕ್ಕಿಂತ ಇದ್ದದ್ದನ್ನು ನೋಡಿ ಮೆರೆಯುವುದು ಖುಷಿ ಅಂತ. ಇದ್ದದ್ದರಲ್ಲಿ ಮೆರೆಯಬೇಕು, ಹೊರತುಪಡಿಸಿ ಅಕ್ಕಪಕ್ಕದಲ್ಲಿ ನೋಡಿ ಅದಿಲ್ಲ ಇದಿಲ್ಲ, ಅವರಲ್ಲಿ ಅದುಂಟು ಇದುಂಟು ಹೇಳಿದ್ರೆ ಹೇಸಿಗೆ ಅಂತ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇನ್ನೂ ಆಚೆ ನೋಡಿದಾಗ ಒಬ್ಬನಲ್ಲಿ ಕಾಲಿಲ್ಲ ಕಾಣ್ತದೆ, ನಮ್ಗೆ ಬೇಕಾಗ್ತದೆ ಅದು. ಆದ್ರಿಂದ ಒಬ್ಬೊಬ್ಬರಲ್ಲಿ ಇರತಕ್ಕ ನ್ಯೂನತೆಗಳನ್ನು ನೋಡದೆ ಅವರಲ್ಲಿ ಇರತಕ್ಕಂತ ಲಾಭಾಂಶಗಳನ್ನು ಪ್ಲಸ್ ಅದು ತಲೆ ಹೊಡೆದು ತಂದಿರ್ತಾನೆ. ಕೆಲವೊಮ್ಮೆ ಅವನ ಮೇಲೆ ಹೇಳ್ತಾನೆ, ಅದು ನಾನು ಮೊನ್ನೆ ಒಬ್ಬ ಮಲಗಿದ್ದಾಗ ಎತ್ಕೊಂಡು ಬಂದದ್ದು ಅವನು ಕೊಡೆ ಅಂತಾನೆ. ಬೇಕೆ ನಮಗೆ ಅದು? ಅವನು ಕಳ್ಳತನದಿಂದ ದೊಡ್ಡವನಾಗಬಹುದು, ಲಂಚದಿಂದ ಅವನು ಮೆರಿಬಹುದು. ಈಗ ಅವನಪ್ಪ ಅಸ್ತಿ ಮಾಡಿದ್ದನ್ನು ಇವತ್ತು ತಿನ್ನಬಹುದವ, ಕೊಳ್ಳೆ ಹೊಡೆದೆಲ್ಲ. ಆದ್ರಿಂದ ಮತ್ತೊಬ್ಬರನ್ನು ನೋಡಿ ಅವರ ಎತ್ತರವನ್ನು ಗುರುತಿಸಿ ಅವರ ವೈಭವವನ್ನು ಅಳತೆ ಮಾಡಿಕೊಂಡು ನಾವು ಬೇಕು ಅಂತ ಕಿಲುಬುವುದಕ್ಕಿಂತ ಇದ್ದದ್ರಲ್ಲಿ ಆರಾಮಾಗಿದ್ದುಕೊಂಡು ಹೆಚ್ಚಿಗೆ ಮಾಡಿಕೊಂಡು ಮತ್ತೊಬ್ಬರಿಗೆ ಕೊಟ್ಟು ಖುಷಿಪಟ್ಟು ಹಾರುವುದುಂಟಲ್ಲ, ಅದು ಭಾರಿ ಕ್ಷೇಮ, ಅದು ಭಾರಿ ಗಮ್ಮತ್ತು. ನಮಗೆ ಕಡುಬು ತಿನ್ಲಿಕ್ಕಿಲ್ಲ ಹೇಳಿಕೊಂಡು ಬೊಬ್ಬೆ ಹಾಕುವುದಕ್ಕಿಂತ 100 ಜನ ಕಡುಬು ತಿಂದವರನ್ನು ಮಾತಾಡಿಸಿದ್ರೆ ಗೊತ್ತಾಗುತ್ತೆ ಅವರೆಷ್ಟು ಬೊಬ್ಬೆ ಹಾಕ್ತಾ ಇದ್ದಾರೆ. ತಿಂದು ಆರೋಗ್ಯ ಕೆಟ್ಟು ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿ. ಹಾಗಾಗಿ ನಾವು ತಿನ್ಲಿಕ್ಕಿಲ್ಲ ಅಂತ ಕೂಗುವುದಕ್ಕಿಂತ ಇದ್ದದ್ದನ್ನು ತಿಂದು ಖುಷಿ ಪಡುವುದಿದ್ದರೆ ಉಂಟಲ್ಲ, ಅದು ಭಾರಿ ಖುಷಿ ಅಂತಾನೆ. ಸಂತುಷ್ಟ ಬ್ರಾಹ್ಮಣಾತೀರ್ಥಂ ಜ್ಞಾನಂವಾತೀರ್ಥಂ. ಎಲ್ಲಕ್ಕಿಂತ ಮಿಗಿಲಾದ ಕೀರ್ತ ಯಾವುದು ಕೇಳಿದ್ರೆ ಅರಿವು ಅಂದ ದೇವರು, ಜ್ಞಾನ, ದೇವರ ಇಚ್ಛೆ. ಇದಕ್ಕಿಂತ ದೊಡ್ಡ ತೀರ್ಥ ಏನು ಅಂತ ಹೇಳ್ತಾನೆ, ಜ್ಞಾನವೇ ತೀರ್ಥ ಅಂದ. ಮದ್ಭಕ್ತ ಸತತಂ ತೀರ್ಥಂ ಶಂಕರಸ್ಯ ವಿಶೇಷತಃ. ಮತ್ತೆ ದೇವರ ಭಕ್ತ ಇದ್ದಾನಲ್ಲ ಅವನು ತೀರ್ಥವೇ. ದೇವರ ಭಕ್ತಿ ಪಕ್ಕ ಬರುವುದಿಲ್ಲ, ಜ್ಞಾನ ಇಲ್ಲದೆ ಭಕ್ತಿಯೂ ಮೂಡುವುದಿಲ್ಲ. ಭಕ್ತಿ ಉಂಟು ಜ್ಞಾನ ಇಲ್ಲ ಹೇಳುವುದು ಅದು ಅಸಂಗತ ವಿಷಯ. ಯಾಕೆಂದ್ರೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಒಬ್ಬ ಭಕ್ತ ಹೇಳಿದ್ರೆ ಭಗವಂತನ ಎಚ್ಚರವನಿಗೆ ಉಂಟು ಅಂತಲೇ ಅರ್ಥ. ತೋರಿಸಬೇಕು ಅಂತ ಹೇಳಿಕೊಂಡು ಹೋಗ್ಬೇಕು ಅಂತ ನಿಯಮ ಇಲ್ಲ, ಮಾಡಿಕೊಂಡು ಬಂದ್ರೆ ಸಾಕಾಗುತ್ತೆ. ಹಾಗಾಗಿ ನನ್ನದಾಗಲಿ ಶಿವನದ್ದಾಗಲಿ ಪ್ರೀತಿ ಮಾಡಿದವ ಭಕ್ತ ಯಾರಿದ್ದಾನೆ ಅವನು ದೊಡ್ಡ ತೀರ್ಥವೇ. ನಮಗೊತ್ತು ಶಂಕರನ್ನು ಯಾಕೆ ಇಟ್ಕೊಳ್ತಾನೆ ಅಂತ. ನಾನು ಕಳೆದ ಬಾರಿ ಹೇಳಿದ್ದೇನೆ, ದೇವರು ಬೇಕೆಂದಲೇ ಇಟ್ಟುಕೊಂಡೇ ಬರ್ತಾನೆ, ಅವನು ಬಿಡ್ಲಿಲ್ಲ, ಹೇಳಲೇ ಇಲ್ಲ. ಲೋಕದಲ್ಲಿ ಅವನಿಗೆ ಪೂಜೆ ಪುನಸ್ಕಾರಗಳು ಉಂಟು, ಅವನನ್ನು ಮೋಹ ಮಾಡಲಿಕ್ಕೆ ಹೇಳಿದ್ದೇನೆ. ಆದ್ರೆ ನಾನೇ ಮಾಡದಿದ್ರೆ ಕೃಷ್ಣ ಹೇಳಿಕೊಂಡು ಬಂದಿದ್ದಾನೆ ಶಿವನ ಹತ್ರ,
ಅಪ್ಪಿತಪ್ಪಿಯೂ ನಾನು ದೊಡ್ಡವ ಹೇಳಲಿಕ್ಕೆ ಹೋಗಬೇಡ, ಮತ್ತೆ ನೀನು ದೊಡ್ಡವ ಹೇಳದೆ ಇರಬೇಡ. ಸರಿ, ಇದು ಮಾಡು. ಯಾಕೆಂದ್ರೆ ಜನರಿಗೆ ಪಕ್ಕ ವಿಷಯ ಗೊತ್ತಾಗಬಾರ್ದು, ಅವ್ರು ಹುಡುಕಿಕೊಂಡು ಬರಬೇಕು. ಮತ್ತೆ ಯಾರು ನಂಬುದಿಲ್ಲ ಅಂತ ಹೇಳಿಬಿಟ್ಟ ಶಿವ, ನಂಬಲಿಕ್ಕೆ ನಾನು ಕೆಲಸ ಮಾಡ್ತೇನೆ ಅಂದ ಕೃಷ್ಣ. ಏನು, ನಾನು ಕೃಷ್ಣಾವತಾರದಲ್ಲಿ ಬಂದಾಗ ಮಕ್ಕಳು ಬೇಕು ಅಂತ ಹೇಳಿ ನಿನ್ನ ತಪಸ್ನಾನ ಮಾಡುತ್ತೆ, ಮತ್ತೆ ನಿನ್ನ ಜನರಲ್ಲಿ ಎಲ್ಲ ನಾನು ದೊಡ್ಡಸ್ತಿಗೆಯನ್ನು ಹೇಳಿಕೊಂಡು ಬರ್ತೇನೆ. ಆಯ್ತು, ಇಷ್ಟಾಗಿಯೂ ಸಿಕ್ಕಿ ಬಿದ್ದಿದ್ದಾರೆ ಕೆಲವೊಮ್ಮೆ. ಯಾಕೆಂದ್ರೆ ಈ ಬಾಣಾಸುರನ ಪ್ರಕರಣದಲ್ಲಿ, ಉಷಯ ಮದುವೆಯ ಗೌಜಿಯಲ್ಲಿ ಶಿವನೇ ಬಾಣನಿಗೆ ಅಡ್ಡನಾಗಿ ಒಂದು ಹೋರಾಟಕ್ಕೆ ನಿಂತರೆ ಅವನು ಸಾಮ ಹೊಡೆದು ಕಳಿಸಿದ್ದ, ದಮ್ಮಯ ಹಾಕುವಾಗೆ ಮಾಡಿದ್ದ. ಶಿವನನ್ನು, ಭದ್ರಕಾಳಿಯನ್ನು, ಗಣಪತಿಯನ್ನು, ಸ್ಕಂದನನ್ನು, ಕೊನೆಗೆ ಶಿವನ ಜ್ವರವನ್ನು ಕುತ್ತಿಗೆ ಹಿಡಿದಿದ್ದೆ ಅಲ್ಲ, ಇಡೀ ಇಷ್ಟು ಮಾಡಿ ಬಾಣಾಸುರನು. ಯಾಕೆಂದ್ರೆ ಎಷ್ಟು ಶಿವವರ ದರ್ಪಿತನಾದರೂ ಯಾವನನ್ನೇ ಎದುರು ನಿಲ್ಲಿಸಿದ್ರು ಆಗುವುದಿಲ್ಲ ಅಂತ ದೇವರಿಗೆ ತೋರಿಸ್ಬೇಕು. ಹಾಗಾಗಿ ನಡುವೆ ಕೆಲವೊಮ್ಮೆ ಬ್ರೇಕ್ ಮಾಡಿದ್ರು. ಸುಮಾರು ಕಡೆಯಲ್ಲಿ ಎಲ್ಲ ಕೃಷ್ಣ ಮಾತಿನಲ್ಲಿ ಅಂತೂ ಖಂಡಿತವಾಗಿಯೂ ಹರನ ಸೇವೆ ಮಾಡು, ಅಥವಾ ನನ್ನದು ಅಥವಾ ಅಂತ ನನ್ನದು, ನಿಜವಾಗಿ ಅಲ್ಲ. ಇರ್ಲಿ, ನಾನು ಇಟ್ಕೊಂಡು ಹೇಳಿದ್ದೇನೆ, ನಾನು ಹರನ ಸೇವೆ ನಮಗೆ ವಿದ್ಯೆಗೆ ಜ್ಞಾನಕ್ಕೆ ಬೇಕು, ದೇವರೆಡೆಗೆ ಸಾಗಲಿಕ್ಕೆ ಬೇಕು. ಇಲ್ಲಾದ್ರೆ ಮನಸ್ಸು ಅದು ಕಲ್ಲಾಗ್ತದೆ, ಹಾಳಾಗ್ತದೆ. ಮೃದುವಾಗಿ ಭಗವಂತನಡೆ ಸಾಗಬೇಕಾದ್ರೆ ಶಿವ ಒಪ್ಪಬೇಕು. ಜ್ಞಾನ ಬರ್ಲಿಕ್ಕೂ ಭಕ್ತಿ ಬರ್ಲಿಕ್ಕೂ ವೈರಾಗ್ಯ ಬರ್ಲಿಕ್ಕೂ ಕಾರಣ ಶಿವನೇ. ಹಾಗೆ ಜೀವನ ಕಂಟ್ರೋಲ್ ಅವನ ಕೈಯಲ್ಲಿ ಉಂಟು, ಸ್ವಲ್ಪ ಮನಸ್ಸು ಅದನ್ನು ಆಚೆ ವಾಲಬೇಕಾ ಈಚೆ ವಾಲಬೇಕಾ ಅಂತ ತಿಳಿಯದೇ ಇರುವುದಕ್ಕಿಂತ ತಿಳಿಯುವುದು ಒಳ್ಳೆಯದು ಅಂತ ಆಗಬೇಕಾದ್ರೆ ಶಿವನನ್ನು ಮಾತಾಡಿಸಬೇಕು. ಶ್ರೀಮಂತಿಕೆಯಿಂದ ತ್ಯಾಗವೇ ಇಷ್ಟ ಆಗಬೇಕಾದ್ರೆ ವೈರಾಗ್ಯಕಾರಕನಾದ ಏನಿಲ್ಲದ ಶಿವನನ್ನೇ ಮಾತಾಡಿಸಿ. ಹಾಗಾಗಿ ಲೋಕದ ಒಲಮೆಗಿಂತ ದೇವರ ಒಲಮೆ ಬೇಕು ಅಂದಾದ್ರೆ ಅದಕ್ಕೆ ಶಿವನನ್ನೇ ಮಾತಾಡಿಸ್ಬೇಕು, ಇಲ್ಲಾದ್ರೆ ಇಲ್ಲಿ ಬಿದ್ಸಾಯ್ತಾನೆ. ಹೀಗಾಗಿ ಅತ್ತ ವಾಲುವಂತೆ ಮಾಡುವ ಮಧ್ಯದ ಒಂದು ತ್ರಿಶೂಲ ಹಿಡಿದವ ಅವ ಶಿವ. ಆ ಮೂರರೆಡೆಗೆ ನಮ್ಮನ್ನು ದೂಡಬೇಕು, ಈ ಮೂರರಿಂದ ನಮ್ಮನ್ನು ಕುಕ್ಕಿ ತೆಗಿಬೇಕವ. ಅವಿದ್ಯೆ ಕಾಮ ಕರ್ಮಗಳಿಂದ ಕುಕ್ಕಿ ತೆಗೆದು ಜ್ಞಾನ ಭಕ್ತಿ ವೈರಾಗ್ಯದೆಡೆಗೆ ಸಾಗುವಂತೆ ಮಾಡಲಿಕ್ಕೆ ತ್ರಿಶೂಲ ಹಿಡಿದವ ಬೇಕಾಗುತ್ತೆ. ಆದ್ರೆ ನಿಮ್ಮ ಮಧ್ಯದಲ್ಲಿ ನಾನು ಅನೇಕ ಸರ್ತಿ ಹೇಳಿದ್ದೇನೆ ಯಾಕೆ ಏನು ಅಂತ. ಆದ್ರೆ ಇನ್ನೊಂದು ಕಾರಣ ಕೊಟ್ಟು ತಿಳಿಸಿದ್ದು, ಕೃಷ್ಣನ ಅಭಿಪ್ರಾಯ ಹೇಗಿದೆ ಅಂತ ಹೇಳಲಿಕ್ಕೆ. ಇರ್ಲಿ, ಎಲ್ಲರೂ ತೀರ್ಥರಿರಿ, ದೇವರನ್ನು ಒಪ್ಪುವ ಎಲ್ಲರೂ ತೀರ್ಥರು. ಟೋಟಲಿ ದೈವಿಕವಾದ ಫೋರ್ಸ್ ಮುಖ್ಯ ಬೇಕು, ಒತ್ತಾಯಕ್ಕಲ್ಲ, ಯಾವುದೊಂದು ಲಾಭಕ್ಕಲ್ಲ. ಯತಯ ತೀರ್ಥಮಿತ್ಯೇವಂ ವಿದ್ವಾಂಸಃ ತೀರ್ಥಮುಚ್ಯತೆ. ಇನ್ನು ನನ್ನ ಭಕ್ತರು ಹೇಳಿದ ತಕ್ಷಣ ಯತಿಗಳು ಒಂದು ಕೆಟಗರಿಯನ್ನು ಹೇಳಿಬಿಟ್ಟ. 4 ಆಶ್ರಮಗಳಲ್ಲಿ ಪ್ರಧಾನ ಆಶ್ರಮ, ಕೊನೆಯ ಆಶ್ರಮ, ಯತ್ಯಾಶ್ರಮ. ಅದು ಎತ್ತಿದ್ದೇ ಆಶ್ರಮ, ಎಲ್ಲವನ್ನು ಬಿಟ್ಟು ಹೋದದ್ದೇ ಆಶ್ರಮ, ಎಲ್ಲವನ್ನು ಎತ್ತಿಕೊಟ್ಟ ಆಶ್ರಮ. ಅಭಯಂ ದತ್ತಮಯ ಅಂತ ಹೇಳಿ ಯಾರಿಗೇನು ನನ್ನಿಂದ ಉಪಟಳ ಇಲ್ಲ ಅಂತ ಹೇಳಿದ್ದಾನೆ. ಹಾಗಾಗಿ ಕೆಲವರೆಲ್ಲ ಯತಿಗಳ ಗಂಟನ್ನೇ ಲಪಟಾಯಿಸಿ ಬಿಡ್ತಾರೆ. ಆದ್ರೆ ಹೇಳ್ತಾನೆ, ನಾನೇನು ಬೈಯುವುದಿಲ್ಲ, ಕೋಲ್ ಬಿಸಾಡುವುದಿಲ್ಲ, ಮತ್ತೆ ಒಂಚೂರು ಬಾಕಿ ಉಂಟು ಬೇರೆ, ಅದನ್ನು ಬೇಕಾದ್ರೆ ತಗೊಂಡು ಹೋಗಿಬಿಡು. ದೇವರು ಉಪಯೋಗ ಆಗುವುದಾದ್ರೆ ಯಾರಿಗೆ ಗೊತ್ತು. ಇವತ್ತು ಈ ಕಳ್ಳನಿಗೆ ನನ್ನ ಸೊತ್ತುಕೊಳ್ಬೇಕು ಅಂತ ಅನಿಸಿದ್ದೇವೆ ಅಂತ ದೇವರು ಹೇಳಿಬಿಟ್ಟಿದ್ದಾನೆ, ಹೋಗ್ಲಿ, ಬಿಟ್ಟೆ ಹೋಗುವಂತದ್ದು ಸ್ವಲ್ಪ ಬೇಗ ಬಿಡುವಂತಾಯ್ತು. ಈಗ ವ್ಯಾಮೋಹ ಕಳಚಿಕೊಳ್ಳಿಕ್ಕೆ ಲಾಯ್ಕೆ ಆಯ್ತು. ಈ ಚಂದವಾದ ಗಿಂಡಿ ನೋಡುವಾಗ ಖುಷಿಯಾಗಿತ್ತು, ಕೈಯಲ್ಲಿ 10-50 ವರ್ಷ ಉಪಯೋಗಿಸಿ ಅದರ ಮೇಲೆ ಮಮತೆ ಬಂತು. ಯಾರಾದ್ರೂ ಕದ್ದು ಬಿಟ್ರೆ ಆರಾಮ, ಏನಾದ್ರೂ ಜಪವೇ ಮಾಡ್ತಾನೆ ಹೊರತು ಇನ್ಯಾರೋ ಮಂಡೆಗೆ ಹೊಡಿಲಿಕ್ಕೆ ಅದು ತಗೊಂಡು ಹೋಗುದಿಲ್ಲವ, ಅಷ್ಟು ಪ್ರೀತಿಯಿಂದ. ಮಾರಾಟ ಮಾಡಿದ್ರು ಮಗುದಮ್ಮನ ಕೈಯಲ್ಲಿ ಮತ್ತೆ ಪುನಃ ಅದೇ ರೀತಿಯ ಜಪಕ್ಕೆ ಹೋಗುತ್ತೆ. ಹೇಗೂ ಹೋಗುವಂತದ್ದು, ನಾಳೆ ಅಂತೂ ಬಿಟ್ಟು ಹೋಗ್ಲೇಬೇಕು. ಸಾಯಿ ಹೊತ್ತಿನಲ್ಲಿ ಏನು ಜಪ ಮಾಡ್ತಾ ಇರ್ಲಿಕ್ಕೆ ಆಗುವುದಿಲ್ಲ, ಕೈಯಲ್ಲಿ ಗಿಂಡಿ ಬರುವುದಿಲ್ಲ. ಇದ್ರೂ ಯಾರಾದ್ರೂ ಪಕ್ಕದವರು ಹೇಳ್ಕೊಂಡು ಹೋಗಿ ಬಿಡ್ತಾರೆ, ಮನೆಗೆ ಎಲ್ಲಿ ಹೋಯ್ತು ಗೊತ್ತಿಲ್ಲ, ಮಿಸ್ಸಿಂಗ್. ಹೀಗಾಗಿ ಹೋಯ್ತಾ ಖುಷಿ ಮಾಡ್ತಾನೆ ಅವಧೂತ, ಗಿಂಡಿ ಕಳೆದ ಹೋದ ಚಿನ್ನ ಇಲ್ಲ. ಕೊನೆಗೆ ಗಮ್ಮತ್ ಮಾಡಿದ ಕೃಷ್ಣ ಹೇಳ್ತಾನೆ, ಸನ್ಯಾಸಾಶ್ರಮದಲ್ಲಿ ಒಂದು ಬಟ್ಟೆ ಅಂತೆ, ಅದ್ಯಾವುದು ಲಂಗೋಟಿ, ಅದು ಮಾತ್ರ, ಮಲಗಲಿ ಒಂದು ದುಪ್ಪಟ್ಟು ದಪ್ಪಟ್ಟು ಎಲ್ಲ ಏನಿಲ್ಲ, ಅದು ಇಲ್ಲದಿದ್ರೆ ಪರವಾಗಿಲ್ಲ ಅಂತ ಬಿಟ್ಟ ನಗ್ರವ. ಯತಯ ತೀರ್ಥ ಮುಚ್ಚದು, ಏನ್ ಹೇಳ್ತಾನೆ ಕೃಷ್ಣ ನೋಡಿ, ಯತಿಗಳು ತೀರ್ಥ ಅಂತ. ಯಾಕೆಂದ್ರೆ ನನಗಾಗಿ ಎಲ್ಲವನ್ನು ತೊರೆದು ಹೋಗುವವರು, ಈಗಾಗಲೇ ಬದುಕಿದ್ದಾಗಲೇ ತೊರೆದು ನಿಂತವರು ಎಷ್ಟು ಎತ್ತರ ಇದ್ದಾರೆ. ಅವರ ದರ್ಶನವೇ ಸಾಕುವಂತಾನವನು ಆ ಲೆಕ್ಕದಲ್ಲಿ. ಆದ್ರಿಂದ ಪರಮ ಪವಿತ್ರ ಯತಿಧರ್ಮ, ಯತಿಗಳು, ಆಶ್ರಮ. ಜೊತೆಯಲ್ಲಿ ಹೇಳ್ತಾರೆ, ವಿದ್ವಾಂಸ ತೀರ್ಥ ಮುಚ್ಯತೆ, ಜ್ಞಾನವನ್ನೇ ತೀರ್ಥ ಅಂದವ ದೇವರು ಜ್ಞಾನದ ಕೊಡಪ ಅನ್ನೋನಲ್ಲ ಹೇಳ್ತಾನೆ. ತಿಳಿದವರು ಅಬ್ಬಾ ಅದ್ಭುತ ಅಂದ ದೇವರು. ಒಂದೊಂದು ರೀತಿಯ ವಿಚಿತ್ರವಾದ ವಿಜ್ಞಾನ ಅವರ ಕೈಯಲ್ಲಿದೆ.
ಹಾಗಾಗಿ ಅವರು ದರ್ಶನ ದೇವಸಾಧವ ಅಂತ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ನ ದೇವಾಹ ಮೃಚ್ಛಿಲಾಮಯಾಹ ಅಂತ, ನ ತೀರ್ಥಾನಿ. ಈ ಜಲತೀರ್ಥಗಳು, ನೀರಿನ ಆಶಯಗಳು, ಅಲ್ಲಿಗೆ ಹೋಗುವುದು ದೊಡ್ಡ ಸಂಗತಿಯಲ್ಲ, ಅದು ದೊಡ್ಡ ತೀರ್ಥ ಅಲ್ಲ. ನಿಜವಾಗಿ ಯಾವುದು ಅಂದ್ರೆ ಅಲ್ಲಿ ಹೋಗ್ಬೇಕು, ಮುಳುಗಬೇಕು, ವಾಸ ಮಾಡಬೇಕು, ಪಿಂಡ ಪ್ರದಾನಾದಿಗಳು ನಡೆಸಬೇಕು, ತರ್ಪಣ ಕೊಡಬೇಕು. ಇವೆಲ್ಲ ಮಾಡಿದ್ದಂದ್ರೆ ಎಲ್ಲಿ ಚೂರು ಉದ್ಧಾರ ಆಗ್ಬೋದಷ್ಟೇ. ನ ಮೃಣ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನ ದೇವ ಸಾಧನ. ನೀನು ಹೋದ ತೀರ್ಥಕ್ಷೇತ್ರಗಳಲ್ಲಿ ದೇವರ ದರ್ಶನ, ಪರಿಭ್ರಮಣೆ, ನಮಸ್ಕಾರ, ಪೂಜೆ ಪುನಸ್ಕಾರ, ಹಾಗೆ ಹೀಗೆ ಅಂತ ಅವೆಲ್ಲಿ ಯಾವಾಗಲೂ ಫಲ ಕೊಡ್ತದೆ. ಎಷ್ಟೋ ಸಮಯ ಆಗ್ಬೇಕು, 10-12 ವರ್ಷ ಕೂತ್ರು ಕಷ್ಟ. ಒಳ್ಳೆ ಸಾಧುಗಳು, ತಿಳಿದವರು ಸಿಕ್ಕಿದ್ರ ವಿದ್ವಾಂಸರು, ಅವರೇ ನಿನಗೆ ತೀರ್ಥ. ಯಾಕೆಂದ್ರೆ ಅವ್ರು ನೋಡಿದ ತಕ್ಷಣ ನಿನ್ನ ಬವಣೆ ಹೋಗಿಬಿಡತ್ತೆ, ಜ್ಞಾನ ಲಾಭ ಆಗಿಬಿಡತ್ತೆ. ನಾವು ತೀರ್ಥಕ್ಷೇತ್ರಗಳಿಗೆ ಸಂಚಾರ ಅದು ಮಾಡುವುದು ಯಾಕೆ ಕೇಳಿದ್ರೆ, ಅಂತ ಕಡೆ ಅವರು ಇರ್ತಾರೆ ಅಂತ, ನಮಗೆ ಅವರು ಅಲ್ಲಿ ಸಿಗ್ತಾರೆ ಅಂತ. ಅವರೇ ಇಲ್ಲಿ ಸಿಗುವುದಾದ್ರೆ ಅಲ್ಲಿ ಹೋಗುವುದು ಎಲ್ಲಿಗೆ? ಆದ್ರಿಂದ ವಿದ್ವಾಂಸರೇ ತೀರ್ಥ ಅಂತ ಕೃಷ್ಣ ಹೇಳ್ತಾ ಇನ್ನು ಅನೇಕ ತೀರ್ಥರ ಪಟ್ಟಿಯನ್ನು ಮತ್ತೆ ನೀಡುತ್ತಾನೆ. ಮತ್ತೆ ಚಿಂತನೆಗೈಯುವ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.